ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆವರಣದೊಳಗ ಇವತ್ತೊಂದು ವಿಶಿಷ್ಟ ಕಾರ್ಯಕ್ರಮ. ನೂತನ ಆಡಳಿತ ಭವನ, ಕಾರ್ಡಿಯಾಲಜಿ ಆಸ್ಪತ್ರೆ, ಕಿಮ್ಸ್ ಶವಾಗಾರ, ಸ್ಕಿಲ್ ಲ್ಯಾಬ್ ಹಾಗೂ ರೆಟಿನಾ ಕ್ಲಿನಿಕ್ಗಳ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ. ಈ ಕಾರ್ಯವನ್ನು ನೆರವೇರಿಸಲಿಕ್ಕೆ ಬರ್ತಾ ಇದ್ದಾರೆ ಗೌರವ ಉಪಸ್ಥಿತಿ ಶ್ರೀ ಪ್ರಹ್ಲಾದ ಜೋಶಿ, ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವರು, ಭಾರತ ಸರ್ಕಾರ, ನವದೆಹಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಸಾರ್ವಜನಿಕ ಉದ್ದಿಮೆ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಈ ಕಾರ್ಯಕ್ರಮದ ಗೌರವ ಅತಿಥಿಗಳು ಡಾಕ್ಟರ್ ಕೆ ಸುಧಾಕರ್, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಇದಲ್ಲದೆ ಕಾರ್ಯಕ್ರಮದೊಳಗ ಮುಖ್ಯ ಅತಿಥಿಗಳಾಗಿ ಅನೇಕ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, ಗಣ್ಯರು ಕಾರ್ಯಕ್ರಮದೊಳಗ ಭಾಗವಹಿಸ್ತಾ ಇದ್ದಾರೆ. ಅಲ್ಲಲ್ಲೇ ನಿಂತಹ ನಮ್ಮ ಬಂಧುಗಳು ದಯವಿಟ್ಟು ಆಸನದೊಳಗ ಆಸೀನರಾಗಿ ಶಾಂತಚಿತ್ತದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಲಿರುವ ಗಣ್ಯಮಾನ್ಯರು ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಆರೋಗ್ಯ ಸಂಸ್ಥೆ ಕರ್ನಾಟಕ ವೈದ್ಯಕೀಯ ಹೃದ್ರೋಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು,
ಶ್ರೀ ನಿತೇಶ್ ಪಾಟೀಲ್, ಜಿಲ್ಲಾಧಿಕಾರಿಗಳು, ಧಾರವಾಡ. ಈ ಎಲ್ಲ ಗಣ್ಯಮಾನ್ಯರನ್ನ ಇದೀಗ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇವರೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಡಾಕ್ಟರ್ ರಾಮಲಿಂಗಪ್ಪ ಸಿ ಅಂಟರ್ತಾನಿ, ನಿರ್ದೇಶಕರು ಕಿಮ್ಸ್ ಹುಬ್ಬಳ್ಳಿ. ಡಾಕ್ಟರ್ MC ಚಂದ್ರು, ಪ್ರಾಂಶುಪಾಲರು ಕಿಮ್ಸ್ ಹುಬ್ಬಳ್ಳಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನೋ ವಿನಂತಿ. ರಾಜಶ್ರೀ ಜೈನಾಪುರ್, ಮುಖ್ಯ ಆಡಳಿತಾಧಿಕಾರಿಗಳು, ಕಿಮ್ಸ್ ಹುಬ್ಬಳ್ಳಿ. ಕೋವಿಡ್ ಸಂಕಟದ ಸಂದರ್ಭದೊಳಗ ರಾಜ್ಯದೊಳಗ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಮಾ ಥೆರಪಿ ಯಶಸ್ವಿಯಾಗಿ ಕೈಗೊಂಡು ನಲುಗಿದ ಮನಗಳಿಗೆ ಜೀವನ ಸ್ಥೈರ್ಯ ತುಂಬಿದ ಹೆಮ್ಮೆಯ ಆರೋಗ್ಯ ಸಂಸ್ಥೆ ನಮ್ಮ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ. ಈ ನಮ್ಮ ಕಿಮ್ಸ್ ಆವರಣದೊಳಗ ಇನ್ನಷ್ಟು ಹೊಸತುಗಳನ್ನ ಬರಮಾಡಿಕೊಳ್ಳೋ ಅನುಪಮ ಶುಭ ಸಂದರ್ಭ. ಕನ್ನಡ ನೆಲದ ಸಾರ್ಥಕ ಸಂಸ್ಥೆಯ ಅಂದದ ಕಾರ್ಯಕ್ರಮ ಚೆಲುವ ಕನ್ನಡಮ್ಮನ ಚಂದದ ನುಡಿ. ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಗುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವ ಮಧ್ವರಿಯ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಕಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳರಾಡಿದ ನಾಡೆ, ಕಂಕಣ ಜಗನರ ನೆಚ್ಚಿನ ಕ್ರೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ. ಕಿಮ್ಸ್ನ ಉನ್ನತೀಕರಣದ ಕನಸು ನನಸು ಮಾಡಿಕೊಳ್ಳೋ ದಿಶೆಯೊಳಗ ನೂತನ ಆಡಳಿತ ಭವನ, ಕಾರ್ಡಿಯಾಲಜಿ ಆಸ್ಪತ್ರೆ, ಕಿಮ್ಸ್ ಶವಾಗಾರ, ಸ್ಕಿಲ್ ಲ್ಯಾಬ್ ಹಾಗೂ ರೆಟಿನಾ ಕ್ಲಿನಿಕ್ಗಳ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ. ಈ ಅನುಪಮ ಕ್ಷಣಗಳನ್ನು ಸಾಧ್ಯವಾಗಿಸಲಿಕ್ಕೆ, ಈ ಕ್ಷಣಗಳಿಗೆ ಸಾಕ್ಷಿಯಾಗಲಿಕ್ಕೆ ಬಂದಿರೋ ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಹುಬ್ಬಳ್ಳಿ ಕಿಮ್ಸ್ನ ನಿರ್ದೇಶಕರು. ವಿಶಿಷ್ಟತೆ ಹೇಳಬೇಕು ಅಂದ್ರೆ ನಿಪುಣ ಶಸ್ತ್ರಚಿಕಿತ್ಸಕರು ಆಗಿರುವಂತಹ ಡಾಕ್ಟರ್ ರಾಮಲಿಂಗಪ್ಪ ಅಂಟರ್ತಾನಿ. ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು. ಶುಭ ಸಮಾರಂಭಕ್ಕೆ ಸೇರಿದಂಥ ಸರ್ವರಿಗೂ ಶುಭ ಸಂಜೆಯ ಶುಭಾಶಯಗಳು. ಉತ್ತರ ಕರ್ನಾಟಕದ ಬಡವರ ಸಂಜೀವಿನಿ ಎಂದೇ ಸುಪ್ರಸಿದ್ಧವಾದ ಕಿಮ್ಸ್ ಸಂಸ್ಥೆಯು ಹಿಂದಿನ KMC ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯವು 1ನೇ ಸೆಪ್ಟೆಂಬರ್ 1957ರಂದು ಪ್ರಪ್ರಥಮವಾಗಿ 63 ವಿದ್ಯಾರ್ಥಿಗಳೊಂದಿಗೆ ಸಂಯುಕ್ತ ಕರ್ನಾಟಕ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಗೊಂಡು ನಂತರ ನಗರದ JJ ಕಾಮರ್ಸ್ ಕಾಲೇಜಿನಲ್ಲಿ ತರಗತಿಗಳನ್ನು ನಡೆಸಿ ನಂತರ ಸ್ವಂತ ಕಟ್ಟಡದಲ್ಲಿ ಪ್ರಾರಂಭವಾಯಿತು. ಮೊದಲಿಗೆ 150 ಬೆಡ್ ಆಸ್ಪತ್ರೆ
ಪ್ರಾರಂಭವಾಗಿ ತದನಂತರ 500, ತದನಂತರ 700, ತದನಂತರ 1200 ಬೆಡ್ ಇದೆ. ಅಲ್ಲಿಂದ ಇಲ್ಲಿವರೆಗೆ ಹಂತ ಹಂತವಾಗಿ ಪ್ರಗತಿಗೊಳ್ಳುತ್ತಾ ಉತ್ತರ ಕರ್ನಾಟಕ ಮತ್ತು ಸುತ್ತಮುತ್ತಲಿನ 8-10 ಜಿಲ್ಲೆಗಳ ಬಡ ರೋಗಿಗಳಿಗೆ ಅತ್ಯಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಇಂದಿನ ಈ ಸಮಾರಂಭವು ಸಹ ಒಂದು ಹಂತದ ಬೆಳವಣಿಗೆ ಎಂದು ಹೇಳಲಿಕ್ಕೆ ನನಗೆ ತುಂಬ ಹರ್ಷವಾಗುತ್ತದೆ. ಇಂಥ ಸುದಿನಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುವ ಅಪೂರ್ವ ಅವಕಾಶ ಸಿಕ್ಕಿದ್ದು ನಾನು ಚಿರಋಣಿ. ಸಮಾರಂಭಕ್ಕೆ ಮೆರುಗು ತಂದುಕೊಟ್ಟ ಗೌರವ ಉಪಸ್ಥಿತಿಯನ್ನು ನೀಡಿದಂಥ ಸನ್ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳ ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಸನ್ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಸಾರ್ವಜನಿಕ ಉದ್ಯಮ ಸಚಿವರು ಹಾಗೂ ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಅವರು ಕೂಡ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸುತ್ತೇನೆ. ಸಮಾರಂಭದ ಗೌರವ ಅತಿಥಿಯನ್ನು ಸ್ವೀಕರಿಸಿ ಸಮಾರಂಭಕ್ಕೆ ಶೋಭೆಯನ್ನು ತಂದುಕೊಟ್ಟಂಥ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಸಾಹೇಬರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸಮಾರಂಭಕ್ಕೆ ಉಪಸ್ಥಿತರಾದ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಇವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಶ್ರೀ ಮೋಹನ್ ಲುಂಬಿಕಾಯಿ ಸಾಹೇಬರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ವಾಯುವ್ಯ ಕರ್ನಾಟಕ ರಸ್ತೆಗಾಗಿ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀ ವಿ ಎಸ್ ಪಾಟೀಲ್ ಇವರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀ ಶಂಕರ್ ಪಾಟೀಲ್ ಮುನೇನಕೊಪ್ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಅಧ್ಯಕ್ಷರಾದಂಥ ಶ್ರೀ ಏಗಣ್ಣ ಶ್ರೀ ಜಡಿ ಅವರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ವಿಧಾನ ಪರಿಷತ್ತಿನ ಶಾಸಕರಾದಂಥ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು ಅವರು ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಿಧಾನ ಪರಿಷತ್ತಿನ ಶಾಸಕರಾದಂಥ ಮಾನ್ಯ ಶ್ರೀ ಶ್ರೀನಿವಾಸ ಮಾನ್ಯ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರೊಫೆಸರ್ ಶ್ರೀ ಸಂಕುನೂರ್ ಸಾಹೇಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀ ಅರವಿಂದ್ ಬೆಲ್ಲ ಸಾಹೇಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಿಧಾನ ಪರಿಷತ್ತಿನ ಶಾಸಕರಾದಂಥ ಮಾನ್ಯ ಶ್ರೀ ಪ್ರದೀಪ್ ಶೆಟ್ಟರ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಅಮೃತ್ ದೇಸಾಯಿ ಸಾಹೇಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಲಗಡಗಿ ಕ್ಷೇತ್ರದ ವಿಧಾನಸಭಾ ಶಾಸಕರಾದ ಮಾನ್ಯ ಶ್ರೀ ಸಿ.ಎಂ. ನಿಂಬಣ್ಣವರ ಸಾಹೇಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕುಂದಗೋಳ ಕ್ಷೇತ್ರದ ವಿಧಾನಸಭಾ ಶಾಸಕರಾದಂಥ ಮಾನ್ಯ ಶ್ರೀಮತಿ ಕುಸುಮಾವತಿ ಶಿವಳ್ಳಿ ಮೇಡಮ್ಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ನಾಗೇಶ್ ಕಲಬುರ್ಗಿ ಅವರನ್ನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ನಮ್ಮ ಆಹ್ವಾನ ಸ್ವೀಕರಿಸಿದ ಸಮಾರಂಭದ ವಿಶೇಷ ಆಹ್ವಾನಿತರಾದಂಥ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯಲ್ಲಿ ನಮ್ಮ ವೈದ್ಯಕೀಯ ಶಿಕ್ಷಣ ಪ್ರಧಾನ ಕಾರ್ಯದರ್ಶಿ ಟಿ ಕೆ ಅನಿಲ್ ಕುಮಾರ್ ಸಾಹೇಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ BMS ಪಿ ಗಿರೀಶ್ ಡಾಕ್ಟರ್ ಬಿ ಗಿ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಜಯದೇವ ಉದಯದ ನಿರ್ದೇಶಕರಾದ ಶ್ರೀ ಮಂಜುನಾಥ್ ಸಾಹೇಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಧಾರವಾಡ ಜಿಲ್ಲಾಧಿಕಾರಿ ಅಂತ ಶ್ರೀಯುತ ನಿತೀಶ್ ಪಾಟೀಲ್ ಸಾಹೇಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದಂಥ ಡಾಕ್ಟರ್ ಜಿ ಬಿ ಸತ್ತು, ಶ್ರೀ ರಾಜಶೇಖರ್ ಕಂಪ್ಲಿ ಹಾಗೂ ಶ್ರೀಮತಿ ಉಷಾ ಆಚಾರ್ಯ ಇವರಿಗೂ ಕೂಡ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ಸಂಸ್ಥೆಯ ಹಿಂದಿನ ಎಲ್ಲ ನಿರ್ದೇಶಕರು, ಪ್ರಾಂಶುಪಾಲರು, ವೈದ್ಯಕೀಯ ಅಧೀಕ್ಷಕರೆಲ್ಲರೂ ಸಂಸ್ಥೆ ಇಲ್ಲಿವರೆಗೆ ಬೆಳೆದು ಬಂದ ಹಾದಿಯಲ್ಲಿ ಅವಿರತ ಸೇವೆಯನ್ನು ಸ್ಮರಿಸುತ್ತಾ ಅವರೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ. ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ MC ಚಂದ್ರು, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅರುಣ್ ಕುಮಾರ್, ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ರಾಜಶ್ರೀ ಜನಾಪುರ್ ಮತ್ತು ವೈದ್ಯಕೀಯ ಅಧೀಕ್ಷಕರಾದಂಥ ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ, ಡಾಕ್ಟರ್ SY ಮುಲ್ಕಿ ಪಾಟೀಲ್, ಜಾನಕಿ ತೊಗವಿ, ಡಾಕ್ಟರ್ ಅರವಿಂದ್, ಸಂಸ್ಥೆಯ ಆವರಣಾಧಿಕಾರಿಯಂಥ MM ತುಂಬಮಟ್ಟಿ, ಇವರಿಗೂ ಕೂಡ ಇಲ್ಲಿ ನಡೆದಂಥ ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಮತ್ತು ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಆಲ್ ದಿ ಡಿಪಾರ್ಟ್ಮೆಂಟ್ ಮತ್ತು ವಿದ್ಯಾರ್ಥಿ ಒಂದು ಸುಶ್ರೂಷಕ ವರ್ಗ, ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ನಡೆದಂಥ ಎಲ್ಲ ಸಭಿಕರಿಗೂ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರಿಗೂ ತಿಳಿದಂತೆ ಈ ಸಮಾರಂಭದ ಮುಖ್ಯ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಈ ಸುದಿನ ನಮ್ಮ ಸಂಸ್ಥೆಯ ಪ್ರಮುಖ 3 ಕಟ್ಟಡಗಳ ಉದ್ಘಾಟನಾ ಸಮಾರಂಭ ತಮಗೆಲ್ಲ ತಿಳಿದ ವಿಷಯ ಮತ್ತು ಇದು ಹೆಮ್ಮೆಯ. ಅವು ಯಾವಂದಾಗ, ಒಂದು ನೂತನ ಆಡಳಿತ ವಿಭಾಗ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಇದು ರಾಜ್ಯ ಸರ್ಕಾರದ ಅನುದಾನದಲ್ಲಿ 19 ಕೋಟಿಯಲ್ಲಿ ಕಟ್ಟಡವಾಗಿದೆ. ಇದನ್ನ ಅಡಿಗಲ್ಲಿ ಇಟ್ಟಿದ್ದು ಮತ್ತಾಗೂ ಅಲ್ಲ, ನಮ್ಮ ಮಾಜಿ ಮುಖ್ಯಮಂತ್ರಿ ಇದ್ದಾಗ ಜಗದೀಶ್ ಶೆಟ್ಟರ್ ಸಾಹೇಬರು ಅವರು ಅಡಿಗಲ್ಲಿ ಇಟ್ಟಿದ್ರು. ಈಗ ಅದರ ಒಂದು ಉದ್ಘಾಟನೆ ಆಗೋದು ಬಹಳ ಸಂತೋಷ. ಇದರಲ್ಲಿ ಎಲ್ಲ ಕಚೇರಿಗಳು ಇದರಲ್ಲಿ ನಿರ್ವಹಿಸುತ್ತವೆ ಮತ್ತು ಜೊತೆಗೆ 800 ವಿದ್ಯಾರ್ಥಿಗಳ ಸಾಮರ್ಥ್ಯವುಳ್ಳ ಪರೀಕ್ಷಾ ಕೊಠಡಿಗಳು ಒಳಗೊಂಡಿವೆ ಮತ್ತು ಇದರಲ್ಲಿ 2,80,00,000 ಒಂದು ಸ್ಕಿಲ್ ಲ್ಯಾಬ್ ಕೂಡ ಇದರಲ್ಲಿ ಇದೆ. ಎರಡನೇದಾಗಿ ಕಾರ್ಡಿಯಾಲಜಿ ಆಸ್ಪತ್ರೆ. ಇದರಲ್ಲಿ OPD, OT, ವಾರ್ಡ್, ICU ಮತ್ತು ಸುಸಜ್ಜಿತವಾದ ಕ್ಯಾತ್ ಲ್ಯಾಬ್ ಮತ್ತು ಶಸ್ತ್ರಚಿಕಿತ್ಸೆ, ಹೃದಯ ಶಸ್ತ್ರಚಿಕಿತ್ಸೆ ಉಳ್ಳ ಇದು 6,88,00,000. ಇದು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಅನುದಾನದಲ್ಲಿ ಕಟ್ಟಿದೆ. ಸೊ ಇದಕ್ಕೆ ಒಂದು ಟೆಕ್ನಿಕಲ್ ಹೆಲ್ಪ್ ಆಗಿ ನಮ್ಮ ಜಯದೇವ ಆಸ್ಪತ್ರೆಗೆ ಸವಲತ್ತು ಕೊಡ್ತಾ ಇದೆ. ಮೂರನೇದಾಗಿ ನೂತನ ವಿದ್ಯಾರ್ಥಿಗಳ ಬೋಧನೆಗೆ ಅನುಗುಣವಾಗಿ ನಿರ್ಮಿಸಲಾದ ಶವಾಗಾರ ನ್ಯೂ ಮಾರ್ಚರಿ. ಇದರಲ್ಲಿ 18 ಕೋಲ್ಡ್ ಸ್ಟೋರೇಜ್ ಇದ್ದು, ಎಸ್ಪೆಷಲಿ ಈ ಕೋವಿಡ್ ಪೀರಿಯಡ್ನಲ್ಲಿ ನಮಗೆ ಬಹಳ ಅನುಕೂಲವಾಯಿತು. ಇದು 1.1 ಕೋಟಿಯಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡಿದೆ. ನಾಲ್ಕನೆಯದಾಗಿ LMO ಟ್ಯಾಂಕ್, 20 KL LMO ಟ್ಯಾಂಕ್. ಇದು ಕೂಡ ರಾಜ್ಯ ಸರ್ಕಾರದ ಒಂದು 50 ಲಕ್ಷದ. ಮತ್ತು ಕೊನೆಯದಾಗಿ ರೆಟಿನಾ ಕ್ಲಿನಿಕ್. ಇದು ಕೂಡ 1 ಕೋಟಿ ಅನುದಾನದಲ್ಲಿ ಸರ್ಕಾರದ ಮತ್ತು ಸಂಸ್ಥೆಯ ಅನುದಾನದಲ್ಲಿ ಎಲ್ಲ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಒಂದು ಇಕ್ವಿಪ್ಮೆಂಟ್, ಒಂದು OCT ಅಂತ ಹೇಳ್ತಾರೆ, ಲೇಸರು, ಫಂಡಸ್ ಕ್ಯಾಮ್ರಾ. ಇದು ಯಾಕೆ ಹೇಳ್ತೀನಿ ಅಂದರೆ, 2 ವರ್ಷದಿಂದ ನಮ್ಮ ಸಂಕೃತ ಸಾಹೇಬರುಗಳು ತಮಗೆ ತೋರಿಸಲಿಕ್ಕೆ ನಮ್ಮ ಆಸ್ಪತ್ರೆಗೆ ಬಂದಿದ್ದರು. ಅವಾಗ ಇವೆಲ್ಲ ಸವಲತ್ತು ಇದ್ದಿದ್ದಿಲ್ಲ. ಅವಾಗ ನಮಗೆ ಬಹಳ ಕೆಟ್ಟ ಅನಿಸ್ತಿ. ಸೊ ಆದ್ದರಿಂದ ಇದೇ 1 ವರ್ಷದಲ್ಲಿ ಈ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ತೆಗೆಸಿ ಇದೊಂದು ನಮ್ಮ ನಾರ್ತ್ ಕರ್ನಾಟಕದಲ್ಲೇ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತಾರೆ. ಈ ಎಲ್ಲ ಕಟ್ಟಡಗಳ ಉದ್ಘಾಟನಾ ಸಮಾರಂಭವು ಬಹಳ ದಿನಗಳ ಕನಸು ಇತ್ತು. ಇಡೀ ಜಗತ್ತಿಗೆ ಮಹಾಮಾರಿಯಾಗಿ ಕಾಡುತ್ತಿರುವ ಕರೋನಾ ಸಾಂಕ್ರಾಮಿಕದಿಂದಾಗಿ ಈ ಸಮಾರಂಭವು ಮುಂದೂಡಲ್ಪಟ್ಟಿತ್ತು. ಈ ಶುಭ ದಿನದಂದು ಸದರಿ ಸಮಾರಂಭದ ಬಹುದಿನದ ಕನಸು ನನಸಾಗಿರುವುದು ನಮ್ಮೆಲ್ಲರಿಗೆ ಸಂತೋಷದ ವಿಷಯ. ಇನ್ನು ಮಾರ್ಚ್ ಏಪ್ರಿಲ್ ಅಂತ್ಯದವರೆಗೆ 2 UG ಹಾಸ್ಟೆಲ್, ಆಡಿಟೋರಿಯಂ ರಿನೋವೇಷನ್ ಮತ್ತು 500 ಬೆಡ್ ಹಾಸಿಗೆಯುಳ್ಳ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಕೂಡ ಉದ್ಘಾಟನೆಗೊಳ್ಳಲಿದೆ. ಇನ್ನು ನಮ್ಮ ಸಂಸ್ಥೆಯ ಕುರಿತು ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವರ್ಷದ ಆರಂಭದ ಹಂತದಲ್ಲಿ ಇಡೀ ವಿಶ್ವದಾದ್ಯಂತ ಮಹಾಮಾರಿಯಾಗಿ ಕಾಡುತ್ತಿರುವ ಕರೋನಾ ವಿರುದ್ಧ ಹೋರಾಡಲು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆಯನ್ನು ಕೋವಿಡ್ ಆಸ್ಪತ್ರೆಯನ್ನಾಗಿ ಗುರುತಿಸುವುದು ತಮ್ಮೆಲ್ಲರಿಗೂ ಗೊತ್ತಿರದ ವಿಷಯ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಎಲ್ಲ ರೀತಿಯಿಂದಲೂ ನಮ್ಮ ಸಂಸ್ಥೆಗೆ ಸಹಾಯ ಹಸ್ತವನ್ನು ನೀಡಿದ್ದು ಅವರ ಈ ಸಹಕಾರಕ್ಕೆ ಮೊದಲನೇದಾಗಿ ಧನ್ಯವಾದ. ಇದಲ್ಲದೆ ನಮ್ಮ ಸಂಸ್ಥೆ ಎಲ್ಲ ಕೋವಿಡ್ ಯೋಧರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಕಿಮ್ಸ್ ಸಂಸ್ಥೆಯು 12 ಹಾಸಿಗೆಯುಳ್ಳ ಹೊಂದಿದ್ದು ಈ ಅವಧಿಯಲ್ಲಿ ತುಂಬ ಉನ್ನತೀಕರಣಗೊಂಡಿದ್ದು ನನಗೆ ಸಂತೋಷ ಅನ್ನಿಸ್ತದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹಾಸಿಗೆಯುಳ್ಳ ಮತ್ತು ಅತಿ ಹೆಚ್ಚು ICU ಉಳ್ಳ ನಮ್ಮ ಸಂಸ್ಥೆಯಾಗಿದೆ. ನಮ್ಮ ನೆಚ್ಚಿನ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ K. ಸುಧಾಕರ್ ಇವರ ಮಾರ್ಗದರ್ಶನ ಮತ್ತು ಸಹಾಯದಿಂದಾಗಿ ಈಗ ನಮ್ಮ ಆಸ್ಪತ್ರೆಗೆ 1800 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿದೆ. ಎಲ್ಲ 1800 ಬೆಡ್ಗಳು ಕೂಡ ಆಕ್ಸಿಜನ್ ಬೆಡ್ಗಳಾಗಿವೆ. ಮುಂದುವರಿದು ಹಾಸಿಗೆಗಳ 2400 ಬೆಡ್ಗೆ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಸಚಿವರು ನಮಗೆ ಒಂದು ಸಹಾಯ ಮಾಡ್ತಕ್ಕಂಥ ನನಗೆ ಒಂದು ವಿಶ್ವಾಸವಿದೆ. ಈ ಕೋವಿಡ್ನಲ್ಲಿ ಅತ್ಯಧಿಕ ಹೆಚ್ಚು ಬೆಡ್ಡು ಇಡೀ ಕರ್ನಾಟಕದಲ್ಲಿ ನಾವು 600 ಬೆಡ್ ಕೋವಿಡ್ಗಾಗಿ ಮಾಡಿದ್ದೀವಿ, 240 ಬೆಡ್ಡು ICU ಮಾಡಿದ್ದೀವಿ. ಯಾಕಂದರೆ ಈ ಸರೌಂಡಿಂಗ್ 7-8-10 ಡಿಸ್ಟಿಕ್ಕು ಎಲ್ಲ ಕೂಡ ಇಲ್ಲೇ ಅವಲಂಬನೆ ಆಗಿದ್ದರಿಂದ ನಾವು ಎಲ್ಲರೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ನಾವು ಕೋವಿಡ್ ಸೇವೆಯನ್ನು ಸಲ್ಲಿಸಿದ್ದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ.
ಇದು ಕೂಡ ಮಾಧ್ಯಮದಲ್ಲಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಬಹಳ ಮೆಚ್ಚುಗೆಯನ್ನು ಮಾಡಿದ್ದು ತಮಗೆಲ್ಲ ಉಂಟು. ಕರ್ನಾಟಕದ ರಾಜ್ಯದ ಪ್ರಪ್ರಥಮ ಯಶಸ್ವಿ ಪ್ಲಾಸ್ಮಾ ಚಿಕಿತ್ಸೆ ಮತ್ತು ಕನ್ವಲೇಷನ್ ಪ್ಲಾಸ್ಮಾ ಥೆರಪಿ ICMR ಇಂದ ಮೊದಲಾಗಿದ್ದು ನಮಗೆ ಬಹಳ ಹೆಮ್ಮೆ. ಮತ್ತು ಇಲ್ಲಿವರೆಗೆ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿಯೇ 106 ಪ್ಲಾಸ್ಮಾ ಚಿಕಿತ್ಸೆ ಮಾಡಿದ್ದು ನಮಗೊಂದು ಮತ್ತೊಂದು ಹೆಮ್ಮೆಯ ವಿಷಯ. ಅದೇ ರೀತಿ ನಮ್ಮ ಒಂದು ಪ್ರಸೂತಿ ಮತ್ತು ಸ್ತ್ರೀ ವಿಭಾಗದಲ್ಲಿ 125 ಕೋವಿಡ್ ಹೆಜ್ಜೆಯನ್ನು ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ 30ಕ್ಕಿಂತ ಹೆಚ್ಚಿನ ಒಂದು ಶಸ್ತ್ರಚಿಕಿತ್ಸೆಗಳು ಕೂಡ ಎಮರ್ಜೆನ್ಸಿ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ. ಅದೇ ರೀತಿ ಒಂದು ಹೊಸ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು, ಒಂದು ಥ್ರಾಂಬೋಲೈಸಿಸ್. ಸೊ ಇದರಲ್ಲಿ ಕೂಡ ಒಂದು 30 ಪೇಷಂಟು ಮಾಡಿದಾಗ ಆಲ್ಮೋಸ್ಟ್ ಅವು ಡೆತ್ ಆಗೋ ಪೇಷಂಟು, ಅದರಲ್ಲೂ ಕೂಡ ಒಂದು 50% ಸರ್ವೈವ್ ಆಗಿರೋ ಅಂತ ಹೇಳೋಕ್ಕೆ ನಾನು ಬಹಳ ಇಷ್ಟಪಡ್ತಾ ಇದ್ದೆ. ನಮ್ಮ ನೆಚ್ಚಿನ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಗೆ ಸುಮಾರು ದೇಣಿಗೆಗಳು ಲಭ್ಯವಾಗಿದ್ದು, ಅದರಲ್ಲಿ ಮುಖ್ಯವಾದದ್ದು ಕೇಂದ್ರ ಸರ್ಕಾರದ ವತಿಯಿಂದ 35 ವೆಂಟಿಲೇಟರ್ ಮತ್ತು ವೈರಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೋರೇಟರಿ ಎಕ್ವಿಪ್ಮೆಂಟ್ ಮತ್ತು CSR ಅಡಿಯಲ್ಲಿ 5 ಕೋಟಿ ಒಂದು ಕೋಲ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಮತ್ತು 50 ಲಕ್ಷ IOCL. ಸೊ ಇವು ನಮ್ಮ ಸಂಸ್ಥೆಗೆ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧಿಕಾರಿಯಾದ ನಿತೀಶ್ ಪಾಟೀಲ್ ಅವರು ಮುತುವರ್ಜಿ ವಹಿಸಿ ಈ ದಿಶೆಯಲ್ಲಿ ಈ ಒಂದು ಅನುದಾನವನ್ನು ನಮ್ಮ ಮೆಡಿಕಲ್ ICUಗೆ ಮತ್ತು ಚಿಕ್ಕ ಮಕ್ಕಳ ICUಗೆ ಉನ್ನತೀಕರಣ ಮಾಡಲಿಕ್ಕೆ ನಾವು ಉಪಯೋಗ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ ಜಗದೀಶ್ ಸಾಹೇಬರು ಹಲವಾರು ಸಭೆಗಳನ್ನು ಕರೆದು ನಮಗೆ ಕರೋನಾ ಮಹಾಮಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ನೀಡುತ್ತಾರೆ. ನಿರಂತರವಾಗಿ ರಾಜ್ಯ ಸರ್ಕಾರದಲ್ಲಿ ಸಂಪರ್ಕದಲ್ಲಿದ್ದು ನಮಗೆ ಎಲ್ಲ ಉಪಕರಣಗಳು, PP ಕಿಟ್ಟು ಮತ್ತು 6 ಕೋಟಿಯ ಅನುದಾನ, 650 ಬೆಡ್ ಆಕ್ಸಿಜನ್ನು ನಮ್ಮ ಆಸ್ಪತ್ರೆಗೆ ಮತ್ತು 20 KL ಎಲ್ಎಂಒ ಟ್ಯಾಂಕ್, ಇಡೀ ರಾಜ್ಯದಲ್ಲೇ ನಮ್ಮಲ್ಲಿ 40 KL ಎಲ್ಎಂಒ ಟ್ಯಾಂಕ್ ಇರುವುದು ಇದು ಒಂದೇ ಆಸ್ಪತ್ರೆ ಹೇಳಲಿಕ್ಕೆ ಮತ್ತಷ್ಟು ನನಗೆ ಸಂತೋಷ ಅನಿಸ್ತದೆ. ಸೊ ಈ ದಿಶೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಬಹಳ ಒಂದು ಸಹಾಯ ಮಾಡಿದ್ದಾರೆ. ಮತ್ತು ಜಿಲ್ಲಾಡಳಿತ ವತಿಯಿಂದ ಒಂದು ಇಕ್ವಿಪ್ಮೆಂಟ್ ಇರ್ಬೋದು, ವೈರಲ್ ಲ್ಯಾಬ್ಗೆ, ಪ್ಲಾಸ್ಮಾ ಫೆರೆಸಿಸ್ಗೆ ಇಕ್ವಿಪ್ಮೆಂಟು ಮತ್ತು 100 ಬೆಡ್ ಆಕ್ಸಿಜನ್ನು, ಆಮೇಲೆ PP ಕಿಟ್ಟು, N95 ಮಾಸ್ಕು, ಎಲ್ಲ ಡ್ರಗ್ಸು ಮತ್ತು ಕನ್ಸ್ಯೂಮರ್ಗಳು ಎಲ್ಲವೂ ಕೂಡ ನಮ್ಮ ಶ್ರೀ ನಿತೀಶ್ ಪಾಟೀಲ್ ಸಾಹೇಬರು ಮತ್ತು ಹಿಂದಿನ ಜಿಲ್ಲಾಧಿಕಾರಿಯಾದ ದೀಪಾ ಚೋಳನ್ ಮೇಡಮು ಸಹಾಯ ಮಾಡಿದ್ದಾರೆ. ನಮ್ಮ ಸಂಸ್ಥೆಯನ್ನು ಕೋವಿಡ್ ಒಂದು ಕಿಟ್ಸ್ ಡಿಪೋ ಬೆಂಗಳೂರು ಬಿಟ್ಟು ನೆಕ್ಸ್ಟ್ ಉತ್ತರ ಕರ್ನಾಟಕಕ್ಕೆ ಇದೊಂದು 2ನೇ ಕೋವಿಡ್ ಡಿಪೋ ಮಾಡಿದ್ದು ಈ ಒಂದು 13 ಜಿಲ್ಲೆಗೆ ನಾವೇ ಈ ಒಂದು ಕಿಟ್ ಎಲ್ಲ ಸಪ್ಲೈ ಮಾಡ್ತಾ ಇರೋದು ಅದೊಂದು ಹೆಮ್ಮೆ ವಿಷಯ. ಮತ್ತು ಒಂದು ಆಯುಷ್ಮಾನ್ ಭಾರತ್ ತಮಗೆಲ್ಲ ಗೊತ್ತಿದ್ದು. ಸೊ ಈ ಒಂದು ಸೇವೆ ನಮ್ಮ ಆಸ್ಪತ್ರೆಯಲ್ಲಿ ಬಹಳ ಒಳ್ಳೆಯದಾಗಿ ನಡೀತಾ ಇದೆ. ಸೊ ಆ ಒಂದು ಆಯುಷ್ಮಾನ್ ಭಾರತದಲ್ಲಿ ನಾವು ಪ್ರತಿ ತಿಂಗಳು 2 ರಿಂದ 2 ಕೋಟಿ ನಾವು ಒಂದು 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 ಇನ್ಕಮ್ ಕೂಡ ನಾವು ಮಾಡ್ತಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತಿಹಾಸದಲ್ಲಿ ಮೊದಲ ಬಾರಿಗೆ ತಮಗೆ ಗೊತ್ತಿದ್ದಂತೆ ಒಂದು 8-10 ವರ್ಷದಿಂದ ಪ್ರಮೋಷನ್ಸು ಆಗಿದ್ದಿಲ್ಲ. ಈ ನಿಟ್ಟಿನಲ್ಲಿ ಈವರೆಗೆ 3 DPC ಮಾಡಿ 161 ಪ್ರಮೋಷನ್ಸ್ ಮಾಡಿದ್ವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಸೊ ಅದೇ ರೀತಿ ನಮ್ಮ ಸಂಸ್ಥೆಗೆ ಒಂದು 2 MCH ಯುರಾಲಜಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಅದೇ ರೀತಿ ಒಂದು 2 MDRD ಅದು ಕೂಡ ಬಹಳ ದಿವಸದಿಂದ ರೇಡಿಯಾಲಜಿ ಡಿಪಾರ್ಟ್ಮೆಂಟಿಗೆ ಬಂದಿದ್ದಾಗಿದೆ. ಸೊ ಇನ್ನು ಕಾರ್ಡಿಯಾಲಜಿ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿ ಮತ್ತು ನೆಫ್ರಾಲಜಿಯಲ್ಲೂ ಕೂಡ ನಾವು ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಮಾಡಲಿಕ್ಕೆ ಆಲ್ರೆಡಿ ನಾವು ಒಂದು NMCಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಮತ್ತು ನಮ್ಮಲ್ಲಿ 11 ಸೂಪರ್ ಸ್ಪೆಷಾಲಿಟಿ ಇದ್ದು 12 ಸೂಪರ್ ಸ್ಪೆಷಾಲಿಟಿ ಲೈಕ್ ಮೆಡಿಕಲ್ ಅಂಕಾಲಜಿ, ಸರ್ಜಿಕಲ್ ಅಂಕಾಲಜಿ ಕೂಡ ಇದ್ದಿದ್ದಿಲ್ಲ. ಇದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವನು ಕೂಡ ನಾವು ಸ್ಯಾಂಕ್ಷನ್ ಮಾಡಿದ್ದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಬಹುಮುಖ್ಯ ಒಂದು 80,000 ಸ್ಕ್ವೇರ್ ಫೀಟ್ ಎಮರ್ಜೆನ್ಸಿ ಬ್ಲಾಕ್, ಇದು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅನುದಾನದಲ್ಲಿ ಆಲ್ರೆಡಿ ಪ್ರಾರಂಭವಾಗಿದೆ. ಇದು ಬಹಳ ಒಂದು ಕನಸಿನ ಕೂಸು ಅಂತ ಹೇಳಬಹುದು. ಎಲ್ಲ ನಮ್ಮ ಪ್ರಾಧ್ಯಾಪಕ ವೃಂದ ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಇದು ಒಂದು ಎಕ್ಸ್ಟೆನ್ಷನ್ ಆಫ್ ಎಮರ್ಜೆನ್ಸಿ ಮತ್ತು 80 ಬೆಡ್ ICU ಮತ್ತು ಒಂದು ಆಪರೇಷನ್ ಥಿಯೇಟರ್ಸು ಮತ್ತು ಕೂಡ ಒಂದು 375 ಕೆಪಾಸಿಟಿ ಒಂದು ಕಾನ್ಫರೆನ್ಸ್ ಅಥವಾ ಲೆಕ್ಚರ್ ಥಿಯೇಟರ್ ಕೂಡ ಇದರಲ್ಲಿದೆ. ಅದು 11 ಅಥವಾ ಒಂದು ವರ್ಷದಲ್ಲಿ ಇದು ಕೆಲಸ ಮುಗಿಯುತ್ತೆ ಅಂತ ಒಂದು ಆಸೆ ಇದೆ. ಮತ್ತು ತಮಗೆ ಗೊತ್ತಂತೆ ಈ ಒಂದು ನಮ್ಮ ಕ್ಯಾಂಪಸ್ ಒಂದು 100 ಎಕರೆಯಲ್ಲಿ ಇದ್ದು ಬಹಳ ವಿಸ್ತಾರವಾದ ಮತ್ತು ಬಹಳ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಈ ಒಂದು ಇಷ್ಟು ದೊಡ್ಡ ಒಂದು ಕ್ಯಾಂಪಸ್ಸು ಎಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಯಲ್ಲಿ ಕಾಣುವುದಿಲ್ಲ. ಸೊ ಇದಕ್ಕೆಲ್ಲ ಒಂದು ಸೌಂದರ್ಯೀಕರಣ ಮತ್ತು ಮಾಡಿದ್ದಕ್ಕೆ ನಮ್ಮ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕೂಡ ನಮಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಸೊ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಹಲವಾರು ದೇಣಿಗೆಗಳು ಬಂದಿದ್ದಾವೆ. ಸೊ ಅದರಲ್ಲಿ ನಾನು ಆಲ್ರೆಡಿ ಈಗ ಹೇಳ್ತಾ ಇದ್ದೀನಿ. ಸೊ ಒಂದು ಕೋಲ್ ಇಂಡಿಯಾ ಲಿಮಿಟೆಡ್, IOCL ಮತ್ತು ನಯೋಮಿಕಾ ಐಕೇಗ್
ಇವು ಕೂಡ 50 ಲಕ್ಷದ ಒಂದು ಮಾನಿಟರ್ಸು ಮತ್ತು ಇನ್ನಿತರ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಒಂದು ರೋಟ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡದಿಂದ 4 ವೆಂಟಿಲೇಟರ್, 2 ಡಯಾಲಿಸಿಸ್, ಬ್ರಾಂಕೋಸ್ಕೋಪು, ಪಲ್ಮರಿ ಫಂಕ್ಷನ್ ಟೆಸ್ಟು ಕೂಡ ರೋಟ್ರಿ ಡಿಫರೆಂಟ್ ಕಂಪನಿಯಿಂದ ಬಂದಿದ್ದಾವೆ. ಮತ್ತು ಸಮರ್ಥನ್ ಇದೊಂದು ಬ್ಲೈಂಡ್ ಅಸೋಸಿಯೇಷನ್, ಇವು ಕೂಡ ಒಂದು 25 ಲಕ್ಷ ವರ್ಷದ ಒಂದು ಕನ್ಸ್ಯೂಮಬಲ್ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ. ಮತ್ತು ಏಕಸ್ ಬೆಳಗಾಂ ಇವು ಕೂಡ ಒಂದು 4 HFNC ಮತ್ತು 200 ಒಂದು ವೆಂಟಿಲೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಸ್ಕ್ಯಾನ್ಗೆ ಇವೆಲ್ಲ ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆ ಉನ್ನತೀಕರಣಕ್ಕಾಗಿ ಒಂದು ಕೊನೆಯದಾಗಿ ಒಂದು ಪ್ರಸ್ತಾವನೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದೇನೆಂದರೆ ಒಂದು ನಮ್ಮ ಕ್ಯಾನ್ಸರ್ ವಿಭಾಗದ ಉನ್ನತೀಕರಣ, ಆಮೇಲೆ ಒಂದು MRD ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟು, ಒಂದು ಫುಡ್ ಕೋರ್ಟು ಮತ್ತು ಕೆಲವಷ್ಟು ಫೆಲೋಶಿಪ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರಾರಂಭ ಮಾಡಲಿಕ್ಕೆ ನಾನು ಆಲ್ರೆಡಿ ಪ್ರಸ್ತಾವನೆಯನ್ನು ಮಾನ್ಯ ಸಚಿವರ ಗಮನಕ್ಕೆ ತಂದು ಈ ಸಂಸ್ಥೆಯ ಉನ್ನತೀಕರಣ ಹಾಗೂ ಯಶಸ್ವಿನ ಪ್ರತಿ ಹೆಜ್ಜೆಯಲ್ಲೂ ತಮ್ಮೆಲ್ಲರ ಸಹಕಾರ ಮತ್ತು ಸಹಾಯಸ್ತ ಇನ್ನು ಮುಂದೆಯೂ ಸಹ ಇದೇ ರೀತಿ ಮುಂದುವರಿಯಲಿ ಎಂದು ವಿನಂತಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ರಾಮಲಿಂಗಪ್ಪ ಅಂತರ್ತಾನಿ ಅವರು, ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಇದೀಗ ಡಾಕ್ಟರ್ ರಾಮಲಿಂಗಪ್ಪ ಅಂತರ್ತಾನಿ ಅವರು ಹೇಳಿದಂಗ ಕಿಮ್ಸ್ ಪುನರ್ ನವೀಕರಣದ ಬೆಳಕನ್ನು ಕಂಡಿದ ಅಂತಹ ಪ್ರಗತಿಯ ಬೆಳಕು ಸದಾ ನಮ್ಮನ್ನು ಮುನ್ನಡೆಸಲಿ ಅನ್ನೋ ಆಶಯದಿಂದ ಇದೀಗ ದೀಪ ಪ್ರಜ್ವಲನೆ. ಭಾರತ ಸರ್ಕಾರದ ಮಾನ್ಯ ಕೇಂದ್ರದಲ್ಲೂ ಮತ್ತು ಗಣಿ ಸಚಿವರಾದ ಶ್ರೀ ಪ್ರಹ್ಲಾದ ಜೋಶಿ, ಕರ್ನಾಟಕ ಸರ್ಕಾರದ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಸಾರ್ವಜನಿಕ ಉದ್ದಿಮೆ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್, ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, ಗಣ್ಯರು ಈ ದೀಪ ಪ್ರಜ್ವಲನೆಯ ಕಾರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಇದೀಗ ಫಲಕ ಅನಾವರಣದ ಮೂಲಕ ನೂತನ ಕಟ್ಟಡಗಳ ಲೋಕಾರ್ಪಣೆಯನ್ನ ಮಾಡುತ್ತಿದ್ದಾರೆ ಮಾನ್ಯ ಸಚಿವರು, ಜನಪ್ರತಿನಿಧಿಗಳು, ಶಾಸಕರು. ಮಾನ್ಯರೇ, 1957 KMC ಕರ್ನಾಟಕ ಮೆಡಿಕಲ್ ಕಾಲೇಜ್ ಅನ್ನುವ ಹೆಸರಿನಿಂದ ಪ್ರಾರಂಭಗೊಂಡು ಇದೀಗ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಗಿ ಕಾಲಕಾಲಕ್ಕೆ ಪುನರ್ ನವೀಕರಣದ ಬೆಳಕನ್ನು ಕಂಡது. 120 ಕೋಟಿ, ರಾಜ್ಯ ಸರ್ಕಾರದ 30 ಕೋಟಿ ರೂಪಾಯಿಗಳ ಆರ್ಥಿಕ ನೆರವಾದ ಈ ಕಟ್ಟಡವನ್ನು ವರ್ಚುವಲ್ ಆಗಿ ಲೋಕಾರ್ಪಣೆಗೊಳಿಸಿದವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಷ್ಟ್ರ ಕಂಡ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರು. ಈ ಕಟ್ಟಡದ ಹಿಂದಿನ ರೂವಾರಿ ಬಹಳಷ್ಟು ಶ್ರಮ ವಹಿಸಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರಿಂದ ಈಗ ಒಂದಷ್ಟು ನುಡಿಗಳನ್ನು ಕೇಳೋಣ. ಕಾರ್ಯನಿಮಿತ್ತ ಹೊಸದಿಲ್ಲಿಯೊಳಗೆ ಇದ್ದರೂ ಕೋವಿಡ್ನ ಕಠಿಣ ಸಂದರ್ಭದೊಳಗೆ ಅಲ್ಲಿಂದ ದೂರವಾಣಿ ಕರೆ ಮಾಡಿ ಜೀವದ ಹಂಗು ತೊರೆದು ಅನನ್ಯ ಕಾರ್ಯ ಮಾಡ್ತಾ ಇರೋ ಕಿಮ್ಸ್ನ ವೈದ್ಯರು, ನರ್ಸ್ಗಳು ಎಲ್ಲರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದವರು ನಮ್ಮೆಲ್ಲರ ಹೆಮ್ಮೆಯ ಕೇಂದ್ರ ಸಚಿವರು ಶ್ರೀ ಪ್ರಹ್ಲಾದ ಜೋಶಿ ಅವರು. ಇದೀಗ ಮಾನ್ಯರ ನುಡಿಗಳು. ನೂತನ ಆಡಳಿತ ಭವನ, ಕಾರ್ಡಿಯಾಲಜಿ ಆಸ್ಪತ್ರೆ, ಕಿಮ್ಸ್ ಶವಾಗಾರ, ಸ್ಕಿಲ್ ಲ್ಯಾಬ್ ಮತ್ತು ರೆಟಿನಾ ಕ್ಲಿನಿಕದ ಉದ್ಘಾಟನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿರುವಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ರಾಜ್ಯ ಸರ್ಕಾರದ ಆರೋಗ್ಯ, ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರೇ, ಹಾಗೂ ಹಿರಿಯರಾದಂಥ ಬಸವರಾಜ್ ಹೊರಟ್ಟಿ ಅವರೇ, ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರೇ, ಪ್ರಸಾದ್ ಅಬ್ಬಯ್ಯನವರೇ, ಶ್ರೀಮತಿ ಶಿವಳ್ಳಿ ಅವರೇ, ಸಂಕನೂರ್ ಅವರೇ, ನಿಂಬಣ್ಣವರವರೇ, ಹಾಗೂ ಜಡಿ ಅವರೇ ಮತ್ತು ಜಿಲ್ಲಾಧಿಕಾರಿಗಳಂಥ ನಿತೇಶ್ ಪಾಟೀಲ್ ಅವರೇ, ನಾಗೇಶ್ ಕಲಬುರ್ಗಿ ಅವರೇ, VS ಪಾಟೀಲ್ ಅವರೇ ಮತ್ತು ಈ ಕಿಮ್ಸದ
ಡೈರೆಕ್ಟರ್ ಆದಂಥ ರಾಮಲಿಂಗಪ್ಪನವರೇ, ನಾನು ಈ ಹಿಂದೆನೂ ಹೇಳಿದ್ದೇನೆ, ಕಳೆದ ಕೆಲವು ದಿವಸಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ಕಿಮ್ಸು ಈಸ್ ಇನ್ ನ್ಯೂಸ್ ಫಾರ್ ಗುಡ್ ರೀಸನ್, ಇಲ್ಲ ಅಂದರೆ ಸಾಮಾನ್ಯವಾಗಿ ರಾಂಗ್ ರೀಸನ್ಗೆ ಭಾಳ ಸುದ್ದಿಯಲ್ಲಿರುವಂಥ ಕಿಮ್ಸು ಒಳ್ಳೆಯ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಅದಕ್ಕೆ ಇಲ್ಲಿರುವಂಥ ವೈದ್ಯಕೀಯೇತರ ಎಲ್ಲ ಸಿಬ್ಬಂದಿಗಳಿಗೆ ನಾನು ಭಾರತ ಸರ್ಕಾರದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾವ ಕಾಲದಲ್ಲಿ ಬೇರೆ ಯಾರೂ ಟ್ರೀಟ್ಮೆಂಟ್ ಕೊಡಲಿಕ್ಕೆ ತಯಾರಾಗಲಿಲ್ಲ ಡಾಕ್ಟರ್ ಸುಧಾಕರ್ ಅವರೇ, ಆ ಸಮಯದಲ್ಲಿ ಕಿಮ್ಸ್ದವರು ಟ್ರೀಟ್ಮೆಂಟನ್ನು ಕೊಟ್ಟರು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ನೆನೆಸ್ಬೇಕಾಗ್ತದೆ. ಯಾಕಂದರೆ ಇವ್ರಿಗಿಲ್ಲ ಅಂದರೆ ಇಷ್ಟು ದೊಡ್ಡ ಜಾಗ ಸಿಗ್ತಿರಲಿಲ್ಲ. 130 ಕೋಟಿ ರೂಪಾಯಿನ ಭಾರತ ಸರ್ಕಾರ ಕೊಟ್ಟು ಅದನ್ನು ಕೆಲವೇ ದಿವಸಗಳ ಮೊದಲು ಪ್ರಧಾನಮಂತ್ರಿಗಳು ಡಿಜಿಟಲ್ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಅದರ ಪರಿಣಾಮ ಎ ಹ್ಯೂಜ್ ಬಿಲ್ಡಿಂಗ್ ವಾಸ್ ಮೇಡ್ ಅವೈಲೇಬಲ್. ಡಾಕ್ಟರ್ಸ್ ಮತ್ತು ಇಲ್ಲಿನ ಅರೆ ವೈದ್ಯಕೀಯ ಸಿಬ್ಬಂದಿಗಳು ಅತ್ಯಂತ ಚೆನ್ನಾಗಿ ಕೆಲಸವನ್ನು ಮಾಡಿದರು. ಅನೇಕ ಕಡೆ ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಇದ್ದಾಗೂ ಸಹಿತ ಸಾಮಾನ್ಯವಾಗಿ ಒಂದು ಭಾವನೆ ಏನಿರ್ತದೆ ಅಂದರೆ ಸರ್ಕಾರಿ ಆಸ್ಪತ್ರೆಗಂದ್ರೆ ಯಾವುದೇ ಕಾರಣಕ್ಕೆ ನಡ್ಕೊಂಡು ಹೋಗು ಹೊತ್ಕೊಂಡು ಬಾ ಅಂತನ್ನುವಂಥದ್ದು ಸ್ಥಿತಿ. ಅಂದರೆ ಇದು ಜನರಲ್ ಒಂದು ನಂಬಿಕೆ, ಮಾತನಾಡ್ತಾರೆ ಹಂಗೆ. ಆದರೆ ಕೋವಿಡ್ದಲ್ಲಿ ಮಾತ್ರ ಅದಕ್ಕೆ ವ್ಯತಿರಿಕ್ತವಾಗಿ ಬಹಳ ಚೆನ್ನಾಗಿ ಆಯಿತು ಅನ್ನೋದಂಥದ್ದು ಒಂದು ಒಳ್ಳೆಯ ಸಂಗತಿ. ಒಂದು ದೇಶ ಅದು ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು, ಅದು ಮುಂದುವರೆದಂಥ ದೇಶ ಆಗಬೇಕು ಅಂತಂದ್ರೆ ಆ ದೇಶದಲ್ಲಿರುವಂಥ ಜನರ ಆರೋಗ್ಯ ಬಗ್ಗೆ ಕೂಡ ಸರ್ಕಾರಗಳು ಗಮನ ಹರಿಸಬೇಕು ಮತ್ತು ಅದಕ್ಕೊಂದು ವ್ಯವಸ್ಥೆ ಇರಬೇಕು. ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಇಟ್ ಈಸ್ ಎ ಇನ್ಶೂರ್ಡ್ ಸೊಸೈಟಿ. ನಮ್ಮಲ್ಲಿ ಇಟ್ ಈಸ್ ನಾಟ್ ಎ ಸೆಕ್ಯೂರ್ಡ್ ಆರ್ ಇನ್ಶೂರ್ಡ್ ಸೊಸೈಟಿ ಅಲ್ಲ ನಮ್ಮದು. ಹಾಗಾಗಿ ಡಿಪೆಂಡೆನ್ಸಿ ಆನ್ ಗೌರ್ಮೆಂಟ್ ಭಾಳ ಜಾಸ್ತಿ ಇದೆ. ಸರ್ಕಾರಕ್ಕೂ ಒಂದು ಇತಿಮಿತಿ ಇರ್ತದೆ. ಆದರೆ ಈ ಎಲ್ಲ ಸಂಗತಿಗಳ ಮಧ್ಯೆ ಕಳೆದ ವರ್ಷ ಭಾರತ ಸರ್ಕಾರ 2019ರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ $36 ಬಿಲಿಯನ್ ನಾವು ಆರೋಗ್ಯಕ್ಕಾಗಿ ಖರ್ಚು ಮಾಡಿದ್ದೇವೆ ಅನ್ನುವಂಥ ಸಂಗತಿ ಕೂಡ ಅಷ್ಟೇ ಒಂದು ಬಹು ಮುಖ್ಯವಾದಂಥ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಔಷಧಿಗಳ ಬೆಲೆಯನ್ನು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮೂಲಕ ಎಲ್ಲ ಲಾಬಿಗಳನ್ನು ಮೀರಿ ಈ ಔಷಧಿ ಲಾಬಿ ಏನಿದೆ ಇದು ಭಾಳ ದೊಡ್ಡ ಲಾಬಿ ಇದೆ. ಲಾಬಿಯನ್ನು ಮುರಿದು ದೇಶದಲ್ಲಿ ಇವತ್ತು ಸುಮಾರು 3600ಕ್ಕಿಂತ ಹೆಚ್ಚು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆಗೆಯೋದ್ರ ಮೂಲಕ ಜನರಿಗೆ ನಿತ್ಯದ ಔಷಧಿ ತೆಗೆದುಕೊಳ್ಳುವಂಥದ್ದು ಒಂದು ಏನು ಅಗತ್ಯತೆ ಇರ್ತದೆ. ಅಂದರೆ ಡಯಾಬಿಟಿಕ್ ಇರ್ಬೋದು, BP, ಈ ಥರದ ಸಂಗತಿಗಳು, ಥೈರಾಯ್ಡು, ಇದಕ್ಕೆ ಕೈಗೆಟಕುವ ದರದಲ್ಲಿ ನಾವು ಔಷಧಿಯನ್ನು ಕೊಡಲಿಕ್ಕೆ ಭಾರತ ಸರ್ಕಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಜನೌಷಧಿ ಕೇಂದ್ರಗಳನ್ನು ಬರುವಂಥ ಕೆಲವೇ ವರ್ಷಗಳಲ್ಲಿ 3600 ಇರುವಂಥದ್ದನ್ನು 5000ಕ್ಕೆ ಏರಿಸುವಂಥ ಸಂಕಲ್ಪವನ್ನು ಭಾರತ ಸರ್ಕಾರ ಮಾಡಿದೆ. ಅದರಲ್ಲಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಸುಧಾಕರ್ ಅವರು ಕರ್ನಾಟಕದಲ್ಲಿಯೂ ಕೂಡ ಅವುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಜನರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಆಯುಷ್ಮಾನ್ ಭಾರತದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾದಂಥ ಇಲ್ಲಿ ಯಾರು ಇಷ್ಟು ಮಾತಾಡ್ತಾರೆ, ಇದು ಗಾಡಿಯಲ್ಲ ಅಂತ ಹೇಳ್ರಿ ಅವ್ರಿಗೆ, ಇಟ್ಟಿಗೆ ಗಾಡಿಯಲ್ಲಿದೆ.
ಜಗತ್ತಿನ ಅತ್ಯಂತ ದೊಡ್ಡ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮು, ದ ವರ್ಲ್ಡ್ ಲಾರ್ಜೆಸ್ಟ್ ಸ್ಕೀಮ್, ದಟ್ ಈಸ್ ಆಯುಷ್ಮಾನ್ ಭಾರತ ಯೋಜನೆ. 10 ಕೋಟಿ ಕುಟುಂಬಗಳಿಗೆ ಭಾರತ ಸರ್ಕಾರ, ಅಂದರೆ 50 ಕೋಟಿ ಜನರಿಗೆ, ಅಂದರೆ ಆಲ್ಮೋಸ್ಟ್ ನಿಯರ್ಲಿ 50% ಆಫ್ ದಿ ಪಾಪ್ಯುಲೇಷನ್ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಕವರ್ ಮಾಡುವಂಥ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ನಾವು ಮಾಡಿದ್ದೇವೆ. ಅದು ಈಗಾಗಲೇ ಜಾರಿಯಲ್ಲಿ ಬಂದು ಇಲ್ಲಿ ದೇಶದ 26,039 ಆಸ್ಪತ್ರೆಗಳಲ್ಲಿ ಇಲ್ಲಿವರೆಗೆ ಸುಮಾರು 1,40,00,000 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ 17,000 ಕೋಟಿ ರೂಪಾಯಿನ ಭಾರತ ಸರ್ಕಾರ ಖರ್ಚು ಮಾಡಿದೆ. 17,000 crores ಇದನ್ನು ನಾವು ಖರ್ಚು ಮಾಡಿದ್ದೇವೆ. ಮತ್ತು ಧಾರವಾಡ ಜಿಲ್ಲೆಯಲ್ಲಿ 4,13,000 ಜನರಿಗೆ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ನೋಂದಾವಣೆ ಮಾಡಿದ್ದು, ಅದರಲ್ಲಿ 37,290 ಜನ ಚಿಕಿತ್ಸೆ ಪಡೆದಿದ್ದಾರೆ. 82 ಕೋಟಿ ರೂಪಾಯಿಯನ್ನು ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಆಯಾ ಆಸ್ಪತ್ರೆಗಳಿಗೆ ಬಿಡುಗಡೆಯಾಗಿದೆ ಅಥವಾ ಬಿಡುಗಡೆಯಾಗುವ ಹಂತದಲ್ಲಿದೆ. ಅಂದರೆ ಒಂದೂವರೆ ವರ್ಷ ಆಯಿತು ಆಯುಷ್ಮಾನ್ ಭಾರತ ಯೋಜನೆ, 2 ವರ್ಷ ಸಮೀಪ ಆಗ್ತಾ ಬಂತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರ ಉಪಯೋಗವನ್ನು ಜನ ಪಡಿತಾ ಇದ್ದಾರೆ. ಅದೇ ರೀತಿ ಭಾಳಷ್ಟು ಸಂದರ್ಭದಲ್ಲಿ ಸ್ಟಂಟ್ ಹಾಕಬೇಕಾದ್ರೆ ನಾನು ಮೊನ್ನೆನೂ ಹಾವೇರಿಯಲ್ಲಿ ಹೇಳಿದ್ದೆ, ಅನ್ಯಥಾ ಭಾವಿಸ್ಬೇಡ್ರಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋರು. ದ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಜೀವನದಲ್ಲಿ ಅನೇಕ ಸರ್ತಿ ನಾವು ರಾಜಕಾರಣಿಗಳು ಭಾಳಷ್ಟು ಸಿಹಿಯಾಗಿ ಮಾತನಾಡೋದು ನಮ್ಗೆ ಅಭ್ಯಾಸ ಆಗ್ಯದ. ಸ್ಟಂಟ್ ಹಾಕ್ಬೇಕಾದ್ರೆ ಭಾಳಷ್ಟು ಸ್ಟಂಟ್ ನಡೀತಾ ಇತ್ತು ಮೊದಲು. 1 ಲಕ್ಷದ ಸ್ಟಂಟ್ ಹಾಕ್ಲು, 2 ಲಕ್ಷದ ಸ್ಟಂಟ್ ಹಾಕ್ಲು. ಈ ಹಿಂದೊಂದು ಡೇರಿ ಒಳಗೆ ಹಾಲು ಮಾರ್ತಾಯಿದ್ರು. 5 ರೂಪಾಯ್ದು ಕೊಡಲಿ, 10 ರೂಪಾಯ್ದು ಕೊಡಲಿ, 15 ರೂಪಾಯ್ದು ಕೊಡಲಿ ಅಂದ್ರೆ ಎಷ್ಟು ನೀರು ಹಾಕಿರ್ತೀರಿ ಅದ್ರ ಮೇಲೆ ಹಾಲಿನ ದರ ನಿಗದಿ ಆಗ್ತಿತ್ತು. ಹಂಗೆ ಯಾವ ಸ್ಟಂಟ್ ಹಾಕಲಿ ಅಂತ ಜನರನ್ನ ಹೆದರಿಸ್ತಾ ಇತ್ತು. ಈ ಸ್ಟಂಟ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ದಿವಸ ಬಾಳ್ತಿ ಅಂತ. ಈ ರೀತಿಯಾದಂಥ ಸ್ಥಿತಿಯನ್ನು ತೆಗೆದು ಈ ಸ್ಟಂಟ್ಗಳ ಒಂದು ಸ್ಟಂಟನ್ನು ಬಂದ್ ಮಾಡಿ ಎವರೇಜ್ 2 ಲಕ್ಷ ರೂಪಾಯಿ ಈ ರೀತಿ ಏನು ಚಾರ್ಜ್ ಆಗ್ತಿತ್ತು ಅದನ್ನು ಸಾಮಾನ್ಯರಿಗೆ 30,000 ರೂಪಾಯಿದಲ್ಲಿ ಆಗುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅದರಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಸಾಕಷ್ಟು ಸಹಯೋಗವನ್ನು ಕೊಟ್ಟಿದ್ದಾವೆ. ಕಿಮ್ಸ್ದಲ್ಲಿ ಕೂಡ ಸಾಕಷ್ಟು ಈ ಡಿಪಾರ್ಟ್ಮೆಂಟ್ ಈಗ ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ಸಂತೋಷ ಸಂಗತಿ. ಮತ್ತು ಅದೇ ರೀತಿ ಮೊಣಕಾಲು ಚಿಪ್ಪುಗಳು ಅದರ ಕೂಡ ರಿಪ್ಲೇಸ್ಮೆಂಟಿಗೆ 2.5 ಲಕ್ಷ ರೂಪಾಯಿ ಆಗ್ತಾ ಇದ್ದಿದ್ದು, ಅದನ್ನು ಕೂಡ ಸುಮಾರು 79,000 ರೂಪಾಯಿದಲ್ಲಿ ನಾವು ಮಾಡ್ತಾಯಿದ್ವಿ. ಈಗಾಗಲೇ ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ಏನಿದೆ, ದ್ಯಾಟ್ ಆಲ್ಸೋ ದ ಕಾಸ್ಟ್ ಈಸ್ ರೆಡ್ಯೂಸ್. ಈಗ ಭಾರತ ಸರ್ಕಾರ ಈ ಒಟ್ಟಾರೆ ಮತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ಭಾಳಷ್ಟು ಒಳ್ಳೆ ರೀತಿಯಿಂದ ಕೈ ಜೋಡಿಸ್ತಾ ಇದೆ. ಆಯುಷ್ಮಾನ್ ಭಾರತ್, ಕರ್ನಾಟಕ ಆಯುಷ್ಮಾನ್ ಭಾರತ ಯೋಜನೆ ಅಂತ ಮಾಡಿ ಯಾರು ಕೆಲವರು APLದಲ್ಲಿದ್ದವರು ಇದರಲ್ಲಿ ಅವರಿಗೆ ಕಮ್ಮಿ ಬರ್ತಾಯಿತ್ತು, ಅದನ್ನು ಆ್ಯಡ್ ಮಾಡಿ ಭಾಳ ಒಂದು ಒಳ್ಳೆಯ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಮಾಡಿದೆ. ಅದನ್ನು ಅತ್ಯಂತ ಇಫೆಕ್ಟಿವ್ ಆಗಿ ನಮ್ಮ ಸುಧಾಕರ್ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಭಾಳ ಜನ ಮಾತನಾಡೋರಿದ್ದಾರೆ, ಹೆಚ್ಚು ಹೇಳಲಿಕ್ಕೆ ಏನಿಲ್ಲ. ನಾನಿಷ್ಟೇ ಹೇಳೋದು, ನಮ್ಮ ಆಸ್ಪತ್ರೆಗೆ ಯಾರು ಬರ್ತಾರೆ ಅವರು ನಗುಮುಖದಿಂದ ಹೋಗಬೇಕು. ವಾಪಸ್ ಹೋಗ್ಬೇಕಾದ್ರೆ ವಿತ್ ಎ ಸ್ಯಾಟಿಸ್ಫ್ಯಾಕ್ಷನ್ ದೇ ಶುಡ್ ಗೋ. ಭಾಳಷ್ಟು ಸಂದರ್ಭದಲ್ಲಿ ನಾವು ಇಲ್ಲಿ ಕಂಪ್ಲೇಂಟ್ ಬರೋದೇನು ಅಂತಂದ್ರೆ, ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿದ ನಂತರವೂ ಸಹಿತ ಹೋಗಬೇಕಾದ್ರೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾಕಂದ್ರೆ ನಾವು ಅಥವಾ ನಮ್ಮ ಕೆಲವು ಸರ್ತಿ ನಮ್ಮ ಸಿಬ್ಬಂದಿಗಳು ಯಾರೋ ಅವರನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದಲ್ಲಿ ಮನುಷ್ಯ ಒಬ್ಬ ಈ ರೋಗಿ ಬಂದಾಗ ಆತನ ಮಾನಸಿಕತೆ ಏನಿರ್ತದಂತ ವೈದ್ಯರಿಗೆ ನಾನು ಹೇಳಿಕೊಡ್ಬೇಕಾಗಿಲ್ಲ. ಅವನಿಗೆ ಚೆನ್ನಾಗಿ ಮಾತಾಡಿಸಿ, ವಿಶೇಷವಾಗಿ ಬಡವರೇ ಬರುವಂಥದ್ದಿರೋದ್ರಿಂದ ಸರ್ಕಾರ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿದೆ. ಈಗ ಅವರಿಗೆ ಔಷಧಿ ಚೀಟಿಯನ್ನು ಭಾಳಷ್ಟು ಕಂಪ್ಲೇಂಟ್ ಬರೋದೇನು ಜನರಲಿ, ನಮ್ಮ ಚೀಟಿ ಹೊರಗೆ ಬರೋದು ಕೊಟ್ರಿ, ನೀವು ಇಷ್ಟೆಲ್ಲ ದುಡ್ಡು ಕೊಡ್ತೀರಿ ಅಂತ. ಇದು ಆಗಲಾರದೆ ಪ್ರೀತಿಯಿಂದ ಮಾತನಾಡಿಸಿ, ಹಿಂದೆಲ್ಲ ಒಂದು ಗಾದಿ ಮಾತಿತ್ತು, ರೋಗಿಯನ್ನು ಪ್ರೀತಿಸು, ರೋಗಿಯನ್ನು ದ್ವೇಷಿಸು ಅಂತ.
ರೋಗವನ್ನು ದ್ವೇಷಿಸು, ರೋಗಿಯನ್ನು ಪ್ರೀತಿಸು. ಈಗ ಸ್ವಲ್ಪ ಎಲ್ಲೋ ವ್ಯತ್ಯಾಸ ಆಗ್ತದೆ. ಅವನು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಇನ್ಶೂರೆನ್ಸ್ ಅದ ಇಲ್ಲಿ ನೋಡ್ತಾರೆ, ಇಲ್ಲ ಅಂತಂದ್ರೆ ಸ್ವಲ್ಪ ಶ್ರೀಮಂತ ಇದ್ದಾನೆ ಇಲ್ರಿ, ಅವ್ನು ರೊಕ್ಕ ಕೊಡೋಂಗಿದ್ದಾನೆ ಇಲ್ಲ ಅಂತ ಕೇಳ್ತಾರೆ. ಆ ಒಂದು ಆರೋಗ್ಯದ ವಿಷಯದಲ್ಲಿ ಅದು ಬರಬಾರ್ದು. ಅಲ್ಟಿಮೇಟ್ಲಿ ಮನುಷ್ಯನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರೋದು ಯಾವಾಗ? ಎಷ್ಟು ದುಡ್ಡು ಗಳಿಸಿದರೂ ಕೊನೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಮನೋತೃಪ್ತಿ ಅನ್ನೋದು ಬರೋದು ಯಾವಾಗ? ಒಬ್ಬ ಭಾಳ ಒಳ್ಳೆಯ ಗಾಯಕ ಒಂದು ಕಡೆ ಭಾಳ ಕಡೆ ಹಾಡಿದ್ದ, ಭಾಳ ಫೇಮ್ ಇದ್ದು, ನೇಮ್ ಆ್ಯಂಡ್ ಫೇಮ್ ಭಾಳ ಇತ್ತು. ಯಾರೋ ಭಾಳ ಒತ್ತಾಯಪೂರ್ವಕವಾಗಿ ಒಂದು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋದಾಗ ಎಲ್ಲ ನೋಡಿದ, ಚೆನ್ನಾಗಿ ನಡೆಸಿದ್ದಾರೆ ವೃದ್ಧಾಶ್ರಮ ಅಂಥೇಳಿ. ಒಂದು ಏನೋ ವಾದ್ಯ ಆಗಿದ್ದೆ ಏನಿರಲಿಲ್ಲ, ಆದರೂ ಒಂದು ಹಾಡಾಡು ಅಂತ ಹೇಳಿದ್ರಂತ. ಆತ ಕರುನಾಡು ಬಾ ಬೆಳಕೆ ಅಂತ ಭಾಳ ಸುಂದರವಾಗಿ ಒಂದು ಹಾಡು ಹಾಡಿದ್ದಂತ, ಭಾಳ ಸುಂದರವಾಗಿ ಹಾಡಿದ್ದು. ಏ ತಮ್ಮ, ನೀವು ಮಾಡೋದು ಮಾತಾಡಿದ್ರೆ ಅಲ್ಲಿ ಹೋಗ್ಪ. ಅಲ್ಲಿ ಒಂದು ಅಜ್ಜಿ ಬಂದಿತ್ತು, ಭಾಳ ಒಂದು 3-4 ವರ್ಷದಿಂದ ಆ ವೃದ್ಧಾಶ್ರಮದಲ್ಲಿ ಇತ್ತು. ಆ ಅಜ್ಜಿಗೆ ಏನೋ ಶಾಕ್ ಆಗಿ ಅಲ್ಲಿ ಬಿಟ್ಟಿದ್ರಿಂದನೋ ಏನೋ ಗೊತ್ತಿಲ್ಲ, ಆ ಅಜ್ಜಿ ಮಾತು ಬಂದ್ ಮಾಡಿಬಿಟ್ಟಿತ್ತು. ಶಿ ವಾಸ್ ನಾಟ್ ಏಬಲ್ ಟು ಸ್ಪೀಕ್. ಈತ ಸುಂದರವಾಗಿ ಆ ಕರುನಾಡು ಬಾಳ ಬೆಳಕೆ ಹಾಡಿದ ನಂತರ, ಭಾಳ ಸುಂದರವಾಗಿ ಸುಶ್ರಾವವಾಗಿ ಹಾಡಿದ ನಂತರ ಆ ಅಜ್ಜಿ ಇದ್ದಕ್ಕಿದ್ದಂಗೆ ಹೀಗೆ ನೋಡಿ, ಇದು ಲೀಡ್ ಕೈಂಡ್ಲಿ ಲೈಟ್ ದ ಟ್ರಾನ್ಸ್ಲೇಷನ್ ಅಂತ ಹೇಳಿಬಿಡ್ತಂತೆ ಇದ್ದಕ್ಕ. ಈತನಿಗೆ ಏನು ಅನ್ನಿಸ್ತಿಲ್ಲ, ಹೌದು ಅಂದ. ಅಲ್ಲಿದ್ದವ್ರಿಗೆ ಅನ್ನಿಸ್ತೀವಿ, ಅಜ್ಜಿ ಇಷ್ಟು ದಿವಸ ಮಾತಾಡ್ತಿರ್ಲಿಲ್ಲ, ಹೆಂಗೆ ಮಾತಾಡ್ತೀವಿ ಅಂತ. ಅವಾಗ ಹೇಳಿದ್ರಂತ, ನೀವು ಬಂದದ್ದು ಸಾರ್ಥಕ ಆಯ್ತು ಇವತ್ತು. ಈ ಅಜ್ಜಿ 2-3 ವರ್ಷದಿಂದ ಮಾತಾಡಿರಲಿಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು, ಇವತ್ತು ಈ ಹಾಡು ಕೇಳಿ ಮಾತನಾಡುತ್ತೆ ಅಂತ. ಮುಂದೆ ಒಂದು ಸಂದರ್ಶನದಲ್ಲಿ ಕೇಳ್ತಾರೆ ಆತನಿಗೆ, ನಿನಗೆ ಜೀವನದಲ್ಲಿ ಅತ್ಯಂತ ಸಂತೋಷವನ್ನು, ಸಂತೃಪ್ತಿಯನ್ನು ಕೊಟ್ಟಂತಹ ಸಮಯ ಯಾವುದು ಅಂತ ಕೇಳಿದರೆ ಆ ಗಾಯಕ ಹೇಳಿದ್ನಂತ, ಆ ಅಜ್ಜಿ ಮಾತಾಡಿದಾಗ ನನಗೆ ಸಂತೋಷ ಬಂತು, ಪ್ರಶಸ್ತಿ ಬಂದಾಗ ಸಂತೋಷ ಬರಲಿಲ್ಲ, ದುಡ್ಡು ಬಂದಾಗ ಸಂತೋಷ ಬರಲಿಲ್ಲ. ಆ ಅಜ್ಜಿ ನನ್ನ ಹಾಡು ಕೇಳಿ ಮಾತನಾಡಿದ್ನಲ್ಲ, ದ್ಯಾಟ್ ಇಸ್ ದಿ ಮೋಸ್ಟ್ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಐ ಹ್ಯಾಡ್ ಇನ್ ಮೈ ಲೈಫ್. ಆದ್ದರಿಂದ ಒಬ್ಬ ವ್ಯಕ್ತಿ, ಒಬ್ಬ ರೋಗಿ ಇಲ್ಲಿ ಬಂದಾಗ, ರೋಗಿಗಳು ಜಾಸ್ತಿ ಬರಬೇಕು ಅಂತ ಹಾರೈಸಬಾರದು. ಬಂದ ರೋಗಿಗಳು ಅವರು ಸಂತೋಷದಿಂದ ಹೋದರೆ, ತೃಪ್ತಿಯಿಂದ ಹೋದರೆ, ಅದು ನಮಗೆ ಸಿಗುವಂಥ ಬಹುದೊಡ್ಡ ಪುಣ್ಯ. ಆ ದಿಕ್ಕಿನತ್ತ ಕೋವಿಡ್ ಸಮಯದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ನೀವು. ಇದ್ರ ಬಗ್ಗೆ ನಾನು ಬಾರಿ ಹೇಳಿದ್ದೇನೆ, ಮೆನಿ ಟೈಮ್ಸ್ ಐ ಹ್ಯಾವ್ ಟೋಲ್ಡ್, ಭಾಳಷ್ಟು ಕಡೆ ಹೇಳಿದ್ದೀನಿ. ಕಿಮ್ಸ್ ಹ್ಯಾಸ್ ಇಟ್ ಆಸ್ ಪರ್ಫಾರ್ಮೆನ್ಸ್ ಈಸ್ ಪಾರ್ ಎಕ್ಸಲೆನ್ಸ್. ಆದರೆ ಜನರಲ್ ರೋಗಿಗಳಿಗೂ ಇನ್ನು ಮುಂದೆ ಇದೇ ರೀತಿ ಒಂದು ಟ್ರೀಟ್ಮೆಂಟ್ ಸಿಕ್ಕು ಸ್ಯಾಟಿಸ್ಫ್ಯಾಕ್ಷನ್ದೊಂದಿಗೆ ಹೋಗಬೇಕು, ಆ ರೀತಿ ಒಂದು ಆಗಲಿ ಅಂತ ಹಾರೈಸಿ, ನನಗೆ ಕಳೆದ ವಾರ ಮತ್ತು ಅದರ ಮದ್ದು ಬಂದಾಗೂ ಸಹಿತ ಮತ್ತು ಇವತ್ತು ಕೆಲವು ರೈತರು ಇಲ್ಲಿಯೂ ಬಂದು ಮನವಿ ಕೊಟ್ಟರು, ಹತ್ತಿ ಕೇಂದ್ರವನ್ನು ಖರೀದಿ ಮಾಡಬೇಕಂಥೇಳಿ. ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾವನೆ ಮೊದಲು ಬಂದಿರಲಿಲ್ಲ, ಈಗ ಮೊನ್ನೆ ಬಂದಿತ್ತು. ಅದರ ಪರಿಣಾಮವಾಗಿ ಇದಕ್ಕೆ ಸಂಬಂಧ ಇಲ್ಲ, ಆದರೂ ನಾನು ಹೇಳ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಭಾರತ್ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ 48 ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಅದರಲ್ಲಿ ಹುಬ್ಬಳ್ಳಿಯಲ್ಲಿ 2 ಕೇಂದ್ರಗಳನ್ನು 26ನೇ ತಾರೀಕು ಪ್ರಾರಂಭ ಆಗ್ತವೆ. ಧಾರವಾಡದಲ್ಲಿ 2 ಕೇಂದ್ರ, ಅಣ್ಣಿಗೇರಿಯಲ್ಲಿ 3 ಕೇಂದ್ರ 23ನೇ ತಾರೀಕು ಉದ್ಘಾಟನೆ ಆಗ್ತವೆ ಅನ್ನುವಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ, ತಮ್ಮೆಲ್ಲರಿಗೂ ವಂದಿಸಿ, ಡಾಕ್ಟರ್ ಸುಧಾಕರ್ ಅವರು ಈ 2 ಖಾತೆಯನ್ನು ಮರ್ಜ್ ಮಾಡಿ ಒಬ್ಬ ಒಳ್ಳೆಯ ಸಚಿವರಾಗಿ ಕರ್ನಾಟಕದ ಕೋವಿಡ್ ನಿಯಂತ್ರಣದಲ್ಲಿ ಮಧ್ಯೆ ಸ್ವಲ್ಪ ಜಾಸ್ತಿ ಆಗಿತ್ತು, ಬಟ್ ಸ್ಟಿಲ್ ಇವತ್ತು ಸಂಖ್ಯೆಯಲ್ಲೂ ಕಮ್ಮಿಯಾಗಿದೆ. ಮತ್ತು ದ ಲೀಸ್ಟ್ ಫ್ಯಾಟಾಲಿಟಿ ರೇಟ್ ಇನ್ ದಿ ಎಂಟೈರ್ ಕಂಟ್ರಿ, ಈ ಲೀಸ್ಟ್ ಫ್ಯಾಟಾಲಿಟಿ ರೇಟ್ ನಮ್ಮ ಭಾರತದ್ದೇ ಲೀಸ್ಟ್ ಫ್ಯಾಟಾಲಿಟಿ ರೇಟ್ ಇನ್ ಕೋವಿಡ್. ಅಪಾರ್ಟ್ ಫ್ರಮ್ ದ್ಯಾಟ್, ದ ಲೀಸ್ಟ್ ಫ್ಯಾಟಾಲಿಟಿ ಅಮಂಗ್ ದಿ ಕಂಟ್ರಿ, Karnataka is the lowest. That credit goes to Dr. Sudhakar.
ಭಾಳ ಪರಿಶ್ರಮ ಪಟ್ಟು ಆಸಕ್ತಿಯನ್ನು ವಹಿಸಿ, ಒಬ್ಬ ಮನುಷ್ಯನಿಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಬಂದಾಗ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕು. ಆ ಆಸಕ್ತಿ ವಹಿಸಿ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಎಲ್ಲ ನಾನು ಜನರಿಗೆ ವಿನಂತಿ ಮಾಡೋದೇನಂತಂದ್ರೆ, ಈಗ ಸುಧಾಕರ್ ಅವ್ರಿಗೆ ಕೇಳ್ತಾಯಿದ್ರು, ಮೊನ್ನೆ ನನಗೂ ಬಂದಾಗ ಕೇಳಿದರು, ಈಗ ಸುಧಾಕರ್ ಅವ್ರಿಗೆ ಕೇಳ್ತಿದ್ರು ವ್ಯಾಕ್ಸಿನ್ ಯಾವಾಗ ಬರ್ತದೆ ಅಂತ. ವ್ಯಾಕ್ಸಿನ್ ಯಾವಾಗ ಬರ್ತದೆ ಅಂತ ಕೇಳೋದಕ್ಕಿಂತ ಸಾಮಾನ್ಯ ಸಂದರ್ಭದಲ್ಲಿ 4 ಜನದ ಮಧ್ಯೆ ಕೂತಾಗ ಮಾಸ್ಕ್ ಹಾಕ್ಕೊಳ್ಳುವಂಥದ್ದು ಅಭ್ಯಾಸವನ್ನು ಮಾಡಿಕೊಡ್ರಿ ಅಂತ ನಾನು ಹೇಳೋದು. ಮಾಸ್ಕ್ ಈಸ್ ಬೆಟರ್ ದ್ಯಾನ್ ವ್ಯಾಕ್ಸಿನ್. ಡಾಕ್ಟರ್ಸ್ ಇಲ್ಲಿ ಕೂತಾರ, ಇಫ್ ಐ ಹೋಪ್ ಡಾಕ್ಟರ್ ಸುಧಾಕರ್ ವಿಲ್ ಅಗ್ರಿ ವಿತ್ ಮೀ, ಮಾಸ್ಕ್ ಈಸ್ ಬೆಟರ್ ದ್ಯಾನ್ ವ್ಯಾಕ್ಸಿನ್. ದಯವಿಟ್ಟು ಮಾಸ್ಕ್ ಹಾಕ್ಕೊಡ್ರಿ, ನಿಮ್ಮನ್ನು ನೀವು ಸಂರಕ್ಷಿಸ್ಕೊಡ್ರಿ, ನಿಮ್ಮವ್ರನ್ನ ನೀವು ಸಂರಕ್ಷಿಸ್ಕೊಳ್ಳಿ. ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಶ್ರೀ ಬಸವರಾಜ್ ಹೊರಟ್ಟಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಅವರನ್ನ. ಸುಧಾಕರ್ ಅವರು ಕ್ಷಮಿಸಬೇಕು, ಯಾಕಂದ್ರೆ ಇದ್ರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಮ್ಮ ಎದುರಿಗೆ ಹೇಳಲಿಕ್ಕೆ ನನ್ನಂತೆ ಪ್ರಸಾದ್ ಅವರು ಬೇರೆ ಬೇರೆಯವರು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಸಮಾರಂಭದ ಗೌರವ ಉಪಸ್ಥಿತಿಯಲ್ಲಿದ್ದಂಥ ಕೇಂದ್ರ ಸಚಿವರಂಥ ಸ್ನೇಹಿತರಾದ ಪ್ರಹ್ಲಾದ್ ಜೋಶಿ ಅವರೇ, ಸಚಿವರಾದಂಥ ಜಗದೀಶ್ ಶೆಟ್ಟರ್ ಅವರೇ, ಸಚಿವರಾದಂಥ ಸುಧಾಕರ್ ಅವರೇ, ಶಾಸಕರಾದಂಥ ಶಂಕರ್ ಪಾಟೀಲ್ ಮುನಿಯಕೊಪ್ಪ ಅವರೇ, PS ಪಾಟೀಲ್ ರೇ, ಆಮೇಲೆ ನಮ್ಮ ಅಬ್ಬಯ್ಯ ಅವರೇ, ಸಂಕನೂರವರೇ, ನಿಂಬಣ್ಣವರೇ, ವೇದಿಕೆ ಮೇಲೆ ಆಸಿದಂಥ ಎಲ್ಲ ಗಣ್ಯಮಾನ್ಯರೇ, ಜಿಲ್ಲಾಧಿಕಾರಿಗಳೇ, KMC ನಿರ್ದೇಶಕರಂಥ ರಾಮಲಿಂಗಪ್ಪನವರೇ, ಎಲ್ಲ ಬಂಧುಗಳೇ, KMC ಬಗ್ಗೆ KMC ಅಂತ ಬರ್ತಿದೆ ನಮಗೆ ಹಿಂದಿಂದೆಲ್ಲ ರೂಢಿ. ಅವಾಗೆಲ್ಲ ಸುದ್ದಿ ಬರೋದು ಏನಂದ್ರೆ, ಬರೀ ಇದರಲ್ಲಿರುವಂಥ ನ್ಯೂನ್ಯತೆಗಳನ್ನು ಔಷಧ ಮಾರಿಕೊಂಡು ಅದು ಮಾಡಿ ಇದು ಮಾಡಿದ್ರು ಬರ್ತಿದ್ವು. ಒಂದು ಸರಿ KMC ಯಾಕಾರ ಕಳಿಸ್ಬೇಕಪ್ಪ ಅನ್ನುವಂಥ ಜನಕ್ಕೆ ಬರ್ತಿತ್ತು. ಅವನ್ನೆಲ್ಲವನ್ನು ದೂರ ಮಾಡಿ ಇವತ್ತು ಇಡೀ ಕರ್ನಾಟಕದಲ್ಲಿ ಅಲ್ಲೇ ಮಾದರಿಯಾದಂಥ ಸಂಸ್ಥೆ ಆಗಿದ್ದಕ್ಕೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು. ಅದಕ್ಕೆ ಕಾರಣ ಏನಂದ್ರೆ, ಇಲ್ಲಿ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿಗಳು. ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದಂಗೆ, ಈ ರೋಗಿಗಳು ಬಂದಾಗ ಅವ್ರನ್ನ ಯಾವ ರೀತಿಯಿಂದ ನೋಡ್ತೀವಿ ಅದು ಭಾಳ ಮಹತ್ವವಾದದ್ದು. ನನಗೆ ಪ್ರಹ್ಲಾದ್ ಜೋಶಿ ಸರ್ ಹೇಳುವಾಗ ಒಂದು ಮಾತು ನೆನಪು ಬಂತು. ಏನಂದ್ರೆ, ಡಾಕ್ಟರ್ RV ಪಾಟೀಲ್ ಇದ್ರು ಕೋಆಪರೇಟಿವ್ ಹಾಸ್ಪಿಟಲ್ದು, ನಾವೆಲ್ಲ ಸಣ್ಣವರಿದ್ದೀವಿ. ಅವಾಗ ಅವ್ರು ಯಾವಾಗೂ ಒಂದು ಸರಿ ಮುಖ ಗಂಟಿಸ್ಕೊಂಡಿರ್ತಿದ್ದಿಲ್ಲ. ಹಳ್ಳಿ ಜನ ಬರ್ತಿದ್ದು ಜಾಸ್ತಿ. ಯಾರ ಬಂದ ಕೂಡಲೇ ಔಷಧ ಬರೆದು ಕೊಡ್ತಿದ್ರು. ತಗೊಂಡು ಅವ್ರು ಬಂದ ನಂತರ ಒಬ್ಬ ಹೆಣ್ಮಗಳು ಯಾರೋ ಬಂದ, ಹೆಂಗೆ ತೊಗೋಬೇಕು ಸಾಹೇಬ್ರು, ಸ್ವಲ್ಪ ಬಿಸಿನೀರು ತೊಗೊಳಮ್ಮ, ಉಗುರು ಬೆಚ್ಚಗಿರ್ಬೇಕೋ ಭಾಳ ಬಿಸಿ ಇರಬೇಕು, ಇಲ್ಲ ಸ್ವಲ್ಪ ಉಗುರು ಬೆಚ್ಚಗ, ಕಾಸು ಆರಿಸಿ ತೊಗೊಂಡು ಹೆಂಗ್ರಿ. 20 ಪ್ರಶ್ನೆಯನ್ನು ಕೇಳಿದ ಸಹಿತ ಅವ್ರು ಒಂದು ದಿವಸ ಸಿಟ್ಟಿಗೆ ಬರದ ಹೇಳ್ತಿದ್ರು. ಅದಕ್ಕೆ ಭಾಳ ಮಂದಿ ಅಂತ ಅವ್ರ ಕೈಗುಣ ಭಾಳ ಚಲೋ ಐತಿ. ಯಾವ ರೋಗಿಗಳು ಅವ್ರ ಕಡೆ ಹೋದ್ರು ಸಹಿತ ಅವರಿಗೆ ಸಿಟ್ಟಿಗೆ ಬರಲಾರ್ದಂಥ ಕೆಲಸವನ್ನು ಅವತ್ತು ಮಾಡ್ತಿದ್ರು. ಅದಕ್ಕೆ ಎಷ್ಟೋ ರೋಗಿಗಳು ನಿಮ್ಮ RV ಪಾಟೀಲರನ್ನು ಅವ್ರ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಸಾಕಣ್ಣು ಅಂತ ಭಾವನೆ ಬರ್ತಿತ್ತು. ಅದಕ್ಕೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರು ಹೇಳುವಾಗ ನನಗೆ ಆ ಮಾತು ನೆನಪಾತು. ನಾನು ಇಷ್ಟ ವಿನಂತಿ ಮಾಡ್ಕೊಳ್ತೀನಿ, KIMSದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ. ಒಂದಾನೊಂದು ಕಾಲಕ್ಕೆ ಡಾಕ್ಟ್ರಿಗೆ ಭಾಳ ಕಡಿಮೆ ಸಂಬಳ, ಭಾಳ ಅನುಕೂಲತೆಗಳಿರ್ತಿದ್ದಿಲ್ಲ, ಎಷ್ಟೋ ಸಮಸ್ಯೆಗಳಿರ್ತಿದ್ವು. ಇವತ್ತು ಎಲ್ಲವನ್ನ ಸರ್ಕಾರ ನಿಮ್ಗೆ ಕೊಟ್ಟಾವ. ಇಂಥವ್ರು ಎಷ್ಟು ಮಂದಿಗಿಂತ ಭಾಗ್ಯ ಸಿಗುತ್ತಿದೆ ಅನ್ನೋದು ನಾವು ನೆನಪಿಟ್ಕೊಳ್ಬೇಕಾಗ್ತಿದೆ. ದಯಮಾಡಿ ಇಲ್ಲಿರುವಂಥ ಡಾಕ್ಟರ್ಸು, ನರ್ಸ್ಗಳು ಎಲ್ಲರೂ ಉತ್ತಮವಾದಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿ, ಇವತ್ತು ಕೋವಿಡದ ಇದರಲ್ಲಿ ಇಡೀ ಕರ್ನಾಟಕಕ್ಕೆ ಮಾದರಿಯಾದಂಥ ಕೆಲಸವನ್ನು ಮಾಡಿ ಎಲ್ಲ ಖಾಸಗಿ ಆಸ್ಪತ್ರೆಗಳಕ್ಕಿಂತ ಉತ್ತಮವಾದಂಥ ರೀತಿಯಲ್ಲಿ ಇಲ್ಲಿ KIMSದಲ್ಲಿ ನಡೆದಂಥ ಉದಾಹರಣೆಗಳು, ಇಲ್ಲಿ ಅಡ್ಮಿಟ್ ಆಗಿ ಹೋದಂಥವರು ಎಲ್ಲರೂ ಏನಂದರೆ KIMSಕ್ಕೆ ಆಗಬೇಕನ್ನುವಂಥ ಏನು ಒಂದು ಮಾತನ್ನು ಹೇಳ್ತಿದ್ರು. ಆ ಮಾತಿಗೆ ಇಷ್ಟ ನಿಮ್ಮ ಶ್ರಮ ಇವತ್ತು ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಸಹಿತ ನಿಮ್ಮ ಶ್ರಮ ಸಾರ್ಥಕ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಸಾರಿ ನಿಮ್ಮನ್ನು ಅಭಿನಂದನೆ ಸಲ್ಲಿಸ್ತಿದ್ದೀನಿ.
ಒಂದು ವಿಚಾರವನ್ನು ನಾನು ಸಚಿವರಾದಂಥ ಸುಧಾಕರ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಬೇರೆ ಬೇರೆ ಜಿಲ್ಲೆಗಳಿಂದ 7-10 ಜಿಲ್ಲೆಗಳಿಂದ ಈ ಆಕ್ಸಿಡೆಂಟ್ ಕೇಸ್ಗಳು ಮತ್ತೊಂದು ಬರ್ತಾವೆ. ಒಂದಾನೊಂದು ಕಾಲಕ್ಕೆ ಎಲ್ಲೂ ಹಾಸ್ಪಿಟಲ್ಗಳು ಇರಲಿಲ್ಲ, ಮೆಡಿಕಲ್ ಕಾಲೇಜ್ ಇರಲಿಲ್ಲ. ಈಗ ಬಳ್ಳಾರಿಂದನೂ ಇಲ್ಲಿಗೆ ಬರ್ತಾವೆ, ಬೆಳಗಾವಿಯಿಂದ ಇಲ್ಲಿಗೆ ಬರ್ತಾವೆ, ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಾವೆ. ಅವು ಎಲ್ಲ ಮೆಡಿಕಲ್ ಕಾಲೇಜಾಗಿ ಎಕ್ಸ್ಪರ್ಟಾಗಿ ಎಲ್ಲರೂ ಇದ್ದಾಗೂ ಸಹಿತ ಎಲ್ಲವನ್ನ KMC ತಂದು ಹಾಕ್ತಾರೆ. ಅಂದರೆ ಇಲ್ಲಿ ಒಗೆದು ಹೋಗಿಬಿಡೋದು ಅಂತ ಇಷ್ಟ ಆದ ಅರ್ಥ. ಅದಕ್ಕೆ ಸರ್ಕಾರಕ್ಕೆ ನಾನೊಂದು ಪತ್ರ ಬರೆದಿದ್ದೆ. ನಾನು ಸರ್ಕಾರಕ್ಕೆ ಒಂದು ಪತ್ರ ಮುಖ್ಯಮಂತ್ರಿ ಬರೆದಿದ್ದೆ, ಸುಧಾಕರ್ ಅವ್ರಿಗೆ ಕಳಿಸಿದ ಗೊತ್ತಿಲ್ಲ. 26/8/2019 ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿದ್ದೆ. ಈ ಥರ ಆಗ್ತಿದೆ, ಎಲ್ಲ ಕಡೆಯಿಂದ ಜನ ಇಲ್ಲಿ ತರ್ತಾರೆ, ಇದ್ದಂಥ ಸಿಬ್ಬಂದಿಗಳ ಶಾರ್ಟೇಜ್ ಇರ್ತಾರೆ, ದುಡ್ಡು ಕಡಿಮೆ ಇರ್ತೈತಿ. ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಫೆಸಿಲಿಟಿ ಇದಾವೆ, ಮೆಡಿಕಲ್ ಕಾಲೇಜ್ ಇದಾವೆ. ಈಗ ಬೆಳಗಾವಿಯಲ್ಲಿ 2 ಮೆಡಿಕಲ್ ಕಾಲೇಜ್ ಇದಾವೆ, ಅಲ್ಲಿ ಅವ್ರು ಇಲ್ಲಿ ಯಾಕೆ ಬರಬೇಕು? ಇದನ್ನು ನಾನು ಪತ್ರವನ್ನು ಬರೆದಿದ್ದೆ. ಅದ್ರ ಕೂಡ ಡಾಕ್ಟರ್ ಸುಧಾಕರ್ ಅವರೇ, ಸರ್ಕಾರ ಬಳ್ಳಾರಿ ವೈದ್ಯಕೀಯ ಕಾಲೇಜಕ್ಕೆ 125 ಕೋಟಿ ರೂಪಾಯಿ ಕೊಡ್ತೈತಿ, ಮೈಸೂರು ಸಂಸ್ಥೆಗೆ 185 ಕೋಟಿ ಕೊಡ್ತಿದೆ, ಆಮೇಲೆ ಬೆಂಗಳೂರು ವೈದ್ಯಕೀಯ ಕಾಲೇಜಿಗೆ 275 ಕೊಡ್ತೀರಿ, ಆಮೇಲೆ ಹುಬ್ಬಳ್ಳಿಯಲ್ಲಿ ವೈದ್ಯಕೀಯ ಶಿಕ್ಷಣ ಕೇವಲ 145 ಕೋಟಿ ರೂಪಾಯಿಯನ್ನು ಕೊಡ್ತೀರಿ. ಈಗ ಅದರ ಕೂಡ ಹಂಚಿಕೆ ಮಾಡಿ ಅನುದಾನ ಕೊರತೆ ಬೀಳುತ್ತಲ್ಲದೆ ಈ ಸಂಸ್ಥೆಯಲ್ಲಿ ಸುಮಾರು 145 ಕೋಟಿ ಮೊತ್ತವನ್ನು ಇದರಲ್ಲಿ ವೇತನಕ್ಕಾಗಿ 115 ಕೋಟಿ ಹೋಗ್ತೈತಿ. ಆಮೇಲೆ ಬಳಕೆ ಆಗುತ್ತಿರುವ 5 ಕೋಟಿ ಮೊತ್ತ ರಸ್ತೆ ವಸತಿ ಗೃಹ ಅವಕ್ಕೆಲ್ಲ ಹೋಗ್ತೀವಿ. ಎಲ್ಲ ಹೋಗಿ 13 ಕೋಟಿಗಳಷ್ಟು ನಿವೃತ್ತಿ ಪಿಂಚಣಿ ಕೊಡ್ತಾರೆ. ಎಲ್ಲ ಉಳಿದ ಕೊಡುಗೆ ಏನಂದ್ರೆ ಔಷಧಿ ಇವಕ್ಕೆಲ್ಲ ಕೂಡ 17 ಕೋಟಿಯಷ್ಟು ಮಾತ್ರ ಬಳಕೆ ಮಾಡ್ತದೆ. ಈ ಪರಿಸ್ಥಿತಿಯೊಳಗೆ ನಾನೇನು ಹೇಳ್ತೀನಿ ಅಂದ್ರೆ, ಯಾವಾಗಲಾದರೂ ಮೈಸೂರು ಬೆಂಗಳೂರಲ್ಲಿ ಭಾಳ ಪ್ರಯಾರಿಟಿ ಸಿಗ್ತಿದೆ. ಅಲ್ಲಿ ಏನಂದ್ರೆ ವಿಧಾನಸೌಧ ಸಮೀಪ ಇರ್ತೈತಿ, ಎಲ್ಲ ಅಧಿಕಾರಿಗಳ ಸಮೀಪ ಇರ್ತಾರೆ, ಆಫೀಸ್ಗಳು ಅಲ್ಲಿ ಹೋಗಿ ಇಮಿಡಿಯೇಟ್ಲಿ ಮಾಡ್ಕೊಂಬಂದುಬಿಡ್ತಾರೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಇದು ಭಾಳ ಕಷ್ಟದ ಪರಿಸ್ಥಿತಿ. ಆದ್ದರಿಂದ ಸಚಿವರಾದಂಥ ಸುಧಾಕರ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಅಂದರೆ, ಈ ಹಿನ್ನೆಲೆಯಲ್ಲಿ ತಾವು ಇದು ನೋಡಿರಿ, ಈ ಕ್ಯಾಂಪಸ್ ನೋಡಿರಿ, ಇಂಥ ಕ್ಯಾಂಪಸ್ ಇಡೀ ಕರ್ನಾಟಕದಲ್ಲಿ ಎಲ್ಲಿಲ್ಲ, ಎಲ್ಲ ಅನುಕೂಲತೆ ಇದೆ. ಬಟ್ ಅನುದಾನ ಕೊರತೆ ಭಾಳ ಸರಿ ಬೀಳ್ತಿದೆ. ನಾವೆಲ್ಲ ನೋಡಿದಾಗ ಅನುದಾನದ ಬಗ್ಗೆ ಭಾಳಷ್ಟು ಔಷಧ ಖರೀದಿ ಮಾಡೋಕ್ಕೆ ದುಡ್ಡು ಇರೋದಿಲ್ಲ. ಈಗ ಹೇಳಿದರು, ಒಂದು ಯಾರೋ ಚೀಟಿ ಬರೆದು ಕೊಡ್ತಾರೆ ಡಾಕ್ಟ್ರು, ಇಲ್ಲೆಲ್ಲ ಕಡೆ ಹುಡುಕಾಡಿ ಸಿಗಲಾರ್ದಕ್ಕೆ ಅನಿವಾರ್ಯವಾಗಿ ಏನಂದ್ರೆ ಒಂದು ಬರೆದು ಕೊಡ್ತಾರೆ, ಅದನ್ನು ಹೋಗಿ ಮಾಧ್ಯಮದವ್ರನ್ನ ಕೊಟ್ಟುಬಿಡ್ತಾರೆ ಕೆಲವರು. ಹೀಗಾಗಿ ಅವ್ರು ಅದಕ್ಕೆ ಏನು ಮಾಡ್ತಾರೋ, ನಮ್ಮ ಕಡೆ ಔಷಧಿ ಇಲ್ಲ ಅನ್ನೋಂಗಿಲ್ಲ, ಏನು ಅನ್ನೋಂಗಿಲ್ಲ ಹೇಳ್ತಾರೆ, ಕಳಿಸ್ಕೊಡ್ತಾರೆ. ಇಂಥವು ಆಗಬಾರ್ದು. ಅದಕ್ಕೆ ನಾನು ಸುಧಾಕರ್ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಏನಂದರೆ, ದಯಮಾಡಿ ಇದೊಂದು ಇಡೀ ಕರ್ನಾಟಕದಲ್ಲಿ ಮಾದರಿಯಾದಂಥ ಸಂಸ್ಥೆ, 1957ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು ಒಂದು ಉತ್ತಮವಾದಂಥ ಸ್ಥಿತಿಗೆ ಬಂದಿದೆ. ಆ ಸ್ಥಿತಿ ಬಂದಾಗ ನಾನು ಒಂದು ಸರಿ ಇಲ್ಲೇ KMCಯಲ್ಲೇ ಭಾಷಣ ಮಾಡಿದ್ದೆ. ನಾನು ಈ 1964ನೇ ಇಸ್ವಿಯಾಗ ಒಲಿಂಪಿಕ್ದಲ್ಲಿ ಬಿಲ್ ಟಾಮಿ ಅನ್ನೋ ಒಬ್ಬ ಪಾರ್ಟಿಸಿಪೇಟ್ ಮಾಡಿದ್ದ. ಹೇಳಿದ್ದೆ ಇಲ್ಲಿ ಅವರಿಗೆ ಅವಾಗ ಹೆಂಗಿತ್ತು ಅಂಥೇಳಿ. ಅವಂಗೆ ಏನೂ ಗೋಲ್ಡ್ ಮೆಡಲ್ ಸಿಗಲಿಲ್ಲ, ಲಾಸ್ಟಿಗೆ ಬಂದ. ನೆಕ್ಸ್ಟ್ ಡೇ ಒಲಿಂಪಿಕ್ ಸ್ಪೋರ್ಟ್ಸ್ ಮುಗಿದ್ಕೊಳ್ಳೆ ಮರ್ದಿವ್ಸ ಪ್ರಾಕ್ಟೀಸ್ ಮಾಡ್ತಿದ್ದ. ಆವಾಗ ಜನ ಟೀಸ್ ಮಾಡಿದ್ರು, ಏನಂತಂದ್ರೆ, ಮಿಸ್ಟರ್ ಟಾಮಿ ಒಲಿಂಪಿಕ್ ಸ್ಪೋರ್ಟ್ಸ್ ವಾಸ್ ಕ್ಲೋಸ್ ಎಸ್ಟರ್ಡೇ ಓನ್ಲಿ. ಅವೇನು ಹೇಳ್ದ, ಐ ಆಮ್ ಟ್ರೈಂಗ್ ಫಾರ್ 1968 ಗೋಲ್ಡ್ ಮೆಡಲ್ ಅಂತ ಹೇಳಿ. ಅವಾಗ ಅವನು ಪ್ರಯತ್ನ ಮಾಡಿ 1968ದಲ್ಲಿ 16 ಗೋಲ್ಡ್ ಮೆಡಲನ್ನು ತೊಗೊಂಡಿದ್ದ. KMC ಅವಾಗ ಹಂಗಿತ್ತು, ಈಗ 16 ಗೋಲ್ಡ್ ಮೆಡಲ್ ತೊಗೊಳ್ಳೋಷ್ಟು ಕೆಪಾಸಿಟಿಯನ್ನು ಮಾಡಿದಂಥದ್ದು. ಏನಂದರೆ ಅವತ್ತಿನ ಟೀಕೆ ಟಿಪ್ಪಣಿಗಳು, ಆ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಸರಿಯಾದ ರೀತಿಯಿಂದ ನೀವು ಸ್ಪಂದಿಸಿ ಅದನ್ನು ಮಾಡಿದ್ದಕ್ಕೆ ಇವತ್ತು ಕರ್ನಾಟಕದಲ್ಲಿ ಇದೊಂದು ಮಾದರಿಯಾದಂಥ ಸಂಸ್ಥೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಚಿವರಾದಂಥ ಶೆಟ್ಟರ್ ಅವರು, ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಪಕ್ಷಾತೀತವಾಗಿ ನಾವು ಇದಕ್ಕೆಲ್ಲ ಅಧಿಕಾರ ಯಾರ್ಯಾರು ಇರ್ತೈತಿ, ಆ ಅಧಿಕಾರ ಎಲ್ಲ ಇದ್ದಾಗ ನಾವೆಲ್ಲರೂ ಇದೇ ರೀತಿಯಿಂದ ಮಾಡಿ ಇದೊಂದು ಉತ್ತಮವಾದಂಥ ರೀತಿ ಮಾಡಿ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಬಂದವ್ರಿಗೆ ಕೊಡುವಂಥ ವ್ಯವಸ್ಥೆ ಆಗಲಿ. ಅದಕ್ಕೆ ಸುಧಾಕರ್ ಅವರು ಡಾಕ್ಟ್ರು, ನಾನು ಹೇಳಿದ್ರಿಂದ ತಪ್ಪಾಗಂಗಿಲ್ಲ ಹೇಳಿಬಿಡ್ತೀನಿ, ಅವರು ಪೋರ್ಟ್ಫೋಲಿಯೋ ಕೊಟ್ಟಾಗ ಬೇಜಾರು ಮಾಡ್ಕೊಂಡಿದ್ರು ಅವರು. ನಾ ಹೇಳಿದೆ, ಸುಧಾಕರ್ ಅವರ ನೀವು ಡಾಕ್ಟರ್ ಇದ್ದೀರಿ, ಇದು ಒಳ್ಳೆಯ ಇದೈತಿ, ನೀವು ಮಾಡಿರಿ ಅಂದೆ. ಇವತ್ತು ಸುಧಾಕರ್ ಅವ್ರ ಕರೋನಾ ಬಂದದ್ದಕ್ಕೆ, ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾದದ್ದಕ್ಕೆ ಇವತ್ತು ಕರ್ನಾಟಕ ಎಲ್ಲ ನ್ಯಾಷನಲ್ ಹೀರೋ ಆಗ್ಯಾರ. ಅವರೆಲ್ಲ ಎಲ್ಲ ಕಡೆಗೆ ಅವ್ರ ಬಗ್ಗೆ ಪ್ರಧಾನಮಂತ್ರಿಗಳ ಏನಿದನ್ನು ಹೇಳಿದರು,
ಆ ಪ್ರಧಾನಮಂತ್ರಿಗಳು ಸಹಿತ ಅಪ್ರಿಷಿಯೇಟ್ ಮಾಡ್ಯಾರ. ಅದಕ್ಕೆ ಅಧಿಕಾರ ಬರೋದು ಹೋಗೋದು ಭಾಳ ಇರ್ತಿದೆ, ಬರ್ತೈತಿ ಹೋಗ್ತೈತಿ. ಅಧಿಕಾರ ಇದ್ದಾಗ ಏನು ಮಾಡಿದ್ರು ಅನ್ನೋದು ಭಾಳ ದೊಡ್ಡದಾಗ್ತಿದೆ. ಅದಕ್ಕೆ ಸುಧಾಕರ್ ಅವರು ಉತ್ತಮವಾದಂಥ ಒಬ್ಬ ವೈದ್ಯಕೀಯ ಶಿಕ್ಷಣರಾಗ್ಯಾರ. ಅದಕ್ಕೆ ಮುಖ್ಯಮಂತ್ರಿಗಳು ಎರಡೂ ಖಾತೆಯನ್ನು ಇವರಿಗೆ ಕೊಟ್ಟಾರೆ. ಯಾಕಂದ್ರೆ ಕೆಪಾಸಿಟಿ ಇದ್ದುದರಿಂದ ಇವನ್ನ ಎರಡೂ ನಿಭಾಯಿಸಪ್ಪ ನೀನು ಅಂತೇಳಿ ಕೊಟ್ಟಾರ. ಅದಕ್ಕೆ ಅವ್ರು ನಿಭಾಯಿಸಲಿಕ್ಕೆ ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಉತ್ತಮವಾದಂಥ ಒಬ್ಬ ಶಿಕ್ಷಕ, ಒಬ್ಬ ವೈದ್ಯಕೀಯ ಶಿಕ್ಷಣ ಮಂತ್ರಿ ಅಲ್ಲ, ಆರೋಗ್ಯ ಸಚಿವರು. ಹಿಂದೆ ಎಸ್.ಎಂ. ಕೃಷ್ಣ ಅವ್ರ ಕಾಲಕ್ಕಿಂತ ಮೊದಲ ಆರೋಗ್ಯ ಸಚಿವತ್ತು ಒಂದೇ ಖಾತೆ ಇರ್ತಿತ್ತು, ಅದು ಕಾಲಾಂತರ ಬದಲಾಯಿತು. ಹಾಗಾಗಿ ಅದಕ್ಕೆ ಇದ್ರ ಬಗ್ಗೆ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿ ಸ್ಟಾಫ್ ನರ್ಸ್ ಅವರು 15 ವರ್ಷದಿಂದ ಕೆಲಸ ಮಾಡ್ತಾರೆ, ಸುಮಾರು 80 ಜನ. ಬೇರೆ ಬೇರೆಯವರೆಲ್ಲ ಕೆಲಸ ಮಾಡ್ತಾರೆ. ಎಷ್ಟೋ ಮಂದಿ ಗೆಸ್ಟ್ ಟೀಚರ್ಸ್ ಅದಾರೆ, ಡಾಕ್ಟರ್ಸ್ ಅದಾರೆ. ದಯಮಾಡಿ ಅವ್ರಿಗೆ ಏನಾದರೂ ಒಂದು ದಾರಿ ಹುಡುಕಿ. ನಾವು ಹೇಳಿದಾಗ ಡೈರೆಕ್ಟರ್ ಏನಂತಾರೆ, ಉಮಾದೇವಿ ಕೇಸ್ ಬರ್ದಂತ ಹೇಳ್ತಾರೆ. ನಾನು ಶಿಕ್ಷಣ ಮಂತ್ರಿ ಆದಾಗ ಉಮಾದೇವಿ ಕೇಸನ್ನು ಬಿಟ್ಟು ನಾನು 1300 ಜನರನ್ನು ಪಾರ್ಟ್ ಟೈಮ್ದವ್ರು ಕನ್ಫರ್ಮ್ ಮಾಡಿ, ಅದಕ್ಕೊಂದು ದಾರಿ ಇದೆ. ಒಂದು ಇಂಟರ್ವ್ಯೂ ಕರೆದು ಏನೇನು ಮಾಡಿ ಅವ್ರಿಗೆ ವರ್ಷಕ್ಕೆ ಇಷ್ಟು ಮಾರ್ಕ್ಸ್ ಮಾಡಿ ಅವ್ರನ್ನ ಮಾಡಿದರೆ ಇಷ್ಟು ವರ್ಷ ಕೆಲಸ ಮಾಡಿದ ಪಾಪ ಅವ್ರಿಗೆ ಸಾರ್ಥಕ ಆಗ್ತಿದೆ. ಇನ್ನುಳಿದಂಥ ಎಲ್ಲ ಏನಂದರೆ ಎಲ್ಲ ರೀತಿಯಿಂದ ನೀವು ಮಾಡಬೇಕು ಅನ್ನೋದಕ್ಕೆ ನಾನು ನಿಮ್ಗಿಂತ ಮೊದಲು ಮಾತಾಡಬೇಕಂದ್ರೆ, ಇಲ್ಲೆಲ್ಲ ಇರುವಂಥ ಸೌಲಭ್ಯಗಳನ್ನು ನೀವು ಮಾಡಿರಿ, ಅದಕ್ಕೆಲ್ಲ ಕೊಡ್ರಿ. ಮತ್ತು ಇದೊಂದು ಉತ್ತಮವಾದಂಥ ನಿಮ್ಗೆ ಹೆಸರು ಬರ್ತಿದೆ. ಇಡೀ ಕರ್ನಾಟಕದಲ್ಲ ದೇಶದಲ್ಲಿ ಮಾದರಿಯಾದಂಥ ಒಂದು ಈ ಸಂಸ್ಥೆಯನ್ನು ನೀವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ಶುಭವನ್ನು ಕೋರಿ, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರಿಗೂ ಸಾಕಷ್ಟು ಒಂದು ಏನು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತೀರಿ. ನಿಮ್ಮ ಕಾಲಕ್ಕೂ ಯಾರ ಕಾಲಕ್ಕೂ ಒಟ್ಟಿನ ಮೇಲೆ ಇದೊಂದು ಉತ್ತಮವಾದಂಥ ಸಂಸ್ಥೆ ಆಗಿದೆ. ಯಾವ್ಯಾವ ಹೇಳಿದ್ನಲ್ಲ, ಅದು ಒಲಿಂಪಿಕ್ಸ್ದು, ಅಲ್ಲಿ ಬಂದು ನೀವು ಈಗ ಫೈನಲ್ಗೆ ಬಂದಿರಿ ಪ್ರೈಸ್ ಕೊಡೋಕೆ, ನಿಮ್ಗೆ ಕೀರ್ತಿ ಬರಲಿ, ಇನ್ನೊಂದು ಚಲೋ ತಂಗ ಮಾಡಿ ತಿಳ್ಕೊಂಡು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನಾನು ಮಾತಾಡ್ತಾ ನಮಸ್ಕಾರ. ತನ್ನ ಉತ್ತಮ ಸ್ಪಂದನೆಯಿಂದ ನೊಂದು ಬಂದ ರೋಗಿಗಳ ಮೊಗದೊಳಗ ನಗು ಮೂಡಿಸ್ತಾ ಇರೋ ಕಿಮ್ಸ್ ಅನ್ನೋ ಸಂತಸದ ನುಡಿಗಳನ್ನು ಹಿರಿಯರಾದ ಮಾನ್ಯ ಶಾಸಕರು ಶ್ರೀ ಬಸವರಾಜ ಹೊರಟ್ಟಿ ಅವರು ನಮ್ಮೊಂದಿಗೆ ಹಂಚಿಕೊಂಡಾರ. ಕಿಮ್ಸ್ನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರಿಗೆ ಧನ್ಯವಾದಗಳು. ಮಾನ್ಯರೇ, ಬ್ಲಡ್ ಬ್ಯಾಂಕ್ ಕಂಪೋನೆಂಟ್ ಚಿಕಿತ್ಸೆ ಆಗಿರಬಹುದು, ಕೇಂದ್ರೀಯ ಪ್ರಯೋಗಾಲಯದ ಉನ್ನತೀಕರಣ ಆಗಿರಬಹುದು, ಹೊಸ ವೈಜ್ಞಾನಿಕ ಜರ್ನಲ್ಗಳಿಂದ ಸುಸಜ್ಜಿತಗೊಂಡ ಗ್ರಂಥಾಲಯ ಆಗಿರಬಹುದು, ಇವು ನಮ್ಮ ಹೆಮ್ಮೆಯ ಕಿಮ್ಸ್ನ ಆವರಣದೊಳಗ ಅರಳಿ ನಿಂತಿರುವಂತಹ ಪುಷ್ಪಗಳು. ಇಂತಹ ಪ್ರತಿಷ್ಠಿತ ಕಿಮ್ಸ್ನ ಸುಂದರ ಸಮಾರಂಭದೊಳಗ ಆಗಮಿಸಿರುವ ಮತ್ತೊಬ್ಬ ಮಾನ್ಯ ಶಾಸಕರು ಶ್ರೀ ಅಬ್ಬಯ್ಯ ಪ್ರಸಾದ್ ಅವರಿಂದ ಒಂದಷ್ಟು ನುಡಿಗಳು ಈ ಸಂದರ್ಭದೊಳಗ. ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇವತ್ತು ಏನು ನೂತನ ಕಟ್ಟಡಗಳ ಒಂದು ಉದ್ಘಾಟನೆ ಸಮಾರಂಭ ನೆರವೇರಿದೆ, ಇದು ನಮಗೆಲ್ಲ ಅತೀವ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳೋದ್ರ ಮೂಲಕ, ಇದು ಕೂಡ ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು. ಇವತ್ತು ಈ ದಿನಕ್ಕಾಗಿ ಬಹಳಷ್ಟು ಕಾತುರದಿಂದ ಕೂಡ ನಾವೆಲ್ಲ ಕೂಡ ಕಾಯ್ತಾ ಇದ್ವಿ. ಬಹುಶಃ ಇಂತಹ ಒಂದು ಶುಭ ಸಂದರ್ಭದಲ್ಲಿ ಗೌರವ ಉಪಸ್ಥಿತಿ ಇರುವಂತಹ ಕೇಂದ್ರ ಸಂಸದೀಯ ವ್ಯವಹಾರಗಳ ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಅವರೇ, ಮತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದಂಥ ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸರ್ ಅವರೇ, ಇನ್ನೊಂದು ಹೆಸರು ತೊಗೊಂಡ್ಬಿಟ್ಟು ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರೇ, ಮತ್ತು ಅನೇಕ ವಿಚಾರಗಳನ್ನು ಕೂಡ ಹಂಚಿಕೊಂಡಂಥ ಈ ಭಾಗದ ಪ್ರಭಾವಿ ನಾಯಕರಾದಂಥ MLCಗಳಾದಂಥ ಬಸವರಾಜ ಹೊರಟ್ಟಿ ಸರ್ ಅವರೇ, ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಶಾಸಕ ಮಿತ್ರರೇ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಿಜಕ್ಕೂ ಕಿಮ್ಸ್ ಅನ್ನುವಂಥದ್ದು ಉತ್ತರ ಕರ್ನಾಟಕದ ಬಡವರ ಪಾಲಿಗೆ ಒಂದು ಜೀವದ ಸಂಜೀವಿನಿ ಅಂತೇಳಿ ನಾವೆಲ್ಲ ಕರಿತೀವಿ. ಅದು 100ಕ್ಕೆ 100 ಸತ್ಯ. ಬಹುಶಃ ಇವತ್ತು ಏನಾದರೂ ಕಿಮ್ಸ್ ಅನ್ನುವಂಥ ಸಂಸ್ಥೆಯಲ್ಲಿ ಇಲ್ಲ ಅಂತಂದರೆ ಬಡವರ ಪರಿಸ್ಥಿತಿ ಏನಪ್ಪ ಅನ್ನುವಂಥದ್ದು ಬಹಳ ನಾವೆಲ್ಲ ಯೋಚನೆ ಮಾಡಬೇಕು. ಭಾಳ ದೊಡ್ಡದಾದಂಥ ಸಂಸ್ಥೆ ಇವತ್ತು. ಬಹುಶಃ ಕಿಮ್ಸ್ ಇಲ್ಲ ಅಂತಂದರೆ ಬಡವರು
ನಮ್ಮದು ಮುಗೀತು, ನಾವೆಲ್ಲಿ ತೋರಿಸ್ಕೊಳ್ಳೋದೇ ಬೇಡ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಖಾಸಗಿ ಆಸ್ಪತ್ರೆಯಲ್ಲಿ ನಾವೇನಾದರೂ ಟ್ರೀಟ್ಮೆಂಟ್ ಪಡಿಬೇಕಾದ್ರೆ ಅದು ಅಸಾಧ್ಯ. ಇವತ್ತು ನಮ್ಮಂಥವರಿಗೆ ಆಗಲಾರ್ದಂಥ ಪರಿಸ್ಥಿತಿಯಲ್ಲಿದ್ದಾಗ ಇನ್ನು ಬಡವರಿಗಂತೂ ಅದು ಕೈಗೆ ಎಟ್ಕೋದೇ ಇಲ್ಲ. ಬಹುಶಃ ಹಿಂದೆ ಇದ್ದಂಥ ಕಿಮ್ಸ್ ಇಲ್ಲ ಇವತ್ತು. ಬಹಳಷ್ಟು ದೊಡ್ಡ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ ಕಿಮ್ಸ್ನಲ್ಲಿ. ಬಹುಶಃ ಟ್ರೀಟ್ಮೆಂಟ್ ಆಯಿತು, ಸುತ್ತಮುತ್ತಲಿನ ಪರಿಸರ ಆಯಿತು, ಇವತ್ತು ಬಹಳಷ್ಟು ಏನು ಬೇಡಿಕೆ ಇತ್ತು ಅವೆಲ್ಲವೂ ಕೂಡ ಹಂತ ಹಂತವಾಗಿ ಬಹಳಷ್ಟು ಬದಲಾವಣೆಯನ್ನು ನಾವು ಕಂಡಿದ್ವಿ. ಏನು ಹಿಂದೆ ಕೋವಿಡ್ ಆದಾಗ ಸ್ವತಃ ನಾನೇ ಪೇಷಂಟಾಗಿ, ಸುಧಾಕರ್ ಸರ್ ಅವರು, ನಾನೇ ಇಲ್ಲಿ ಅಡ್ಮಿಟ್ ಆಗಿದ್ದೆ. ನನ್ನ ಜೊತೆಗೆ ನನ್ನ ಕುಟುಂಬದವರು ಕೂಡ 13 ಜನರು ಅಡ್ಮಿಟ್ ಆಗಿದ್ದರು. ಬಹುಶಃ ನಾನು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಅನೇಕರು ಬೇರೆ ಜನರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಅಡ್ಮಿಟ್ ಆಗಿದ್ರಲ್ಲ, ಅವರ ಯಾವ ರೀತಿಯಲ್ಲಿ ಚಿಕಿತ್ಸೆ ಪಡೆದ್ರು, ನಮಗೆ ಯಾವ ರೀತಿ ಚಿಕಿತ್ಸೆ ಸಿಕ್ತು, ಅದನ್ನೆಲ್ಲ ನೋಡಿದಾಗ ಬಹುಶಃ ನನಗೆ ಕನ್ಫರ್ಮ್ ಆಯಿತು, ನನಗಿಂತ ಉತ್ತಮವಾದಂಥ ಚಿಕಿತ್ಸೆ ಬಹುಶಃ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಅನ್ನುವಂಥದ್ದು. ಅಷ್ಟು ಅತ್ಯುತ್ತಮವಾದಂಥದ್ದು. ಬಹಳ ಪ್ರೀತಿ ವಿಶ್ವಾಸದಿಂದ, ಆತ್ಮೀಯತೆಯಿಂದ ಮತ್ತೆಲ್ಲ ಡಾಕ್ಟರ್ಸ್ ಒಂದು ಕೋಆಪ್ರೇಷನ್ ಕೂಡ ಅದೇ ರೀತಿ ಇತ್ತು. ಭಾಳ ಕಡೆ ನಾನು ಕೇಳ್ತಾ ಇದ್ದೆ, ಬೇರೆ ಆಸ್ಪತ್ರೆಯಲ್ಲಿ ಕೂಡ ಯಾರು ಕೂಡ ಡಾಕ್ಟರ್ಸೇ ಬರ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಎದುರ್ಕೊಂಡು ಆ ಟ್ರೀಟ್ಮೆಂಟ್ ನೋಡಲಿಕ್ಕೆ ಬರ್ತಿರ್ಲಿಲ್ಲ. ಸುಮ್ಮನೆ ಯಾವುದೋ ಒಂದು ಏನು ಕ್ಯಾಲ್ಸಿಯಮ್ಮು, ಜಿಂಕು ಆ ಟ್ಯಾಬ್ಲೆಟ್ ಕೊಡೋದ್ರ ಮೂಲಕ ಅದನ್ನು ಟ್ರೀಟ್ಮೆಂಟಿಗೆ ನೋಡಲಿಕ್ಕೆ ಬರ್ತಿರ್ಲಿಲ್ಲ ಅಂತ. ಆದರೆ ಇಲ್ಲಿ ಮಾತ್ರ ಮೇಲಿಂದ ಮೇಲೆ ಟ್ರೀಟ್ಮೆಂಟಿಗೆ ಬರ್ತಾಯಿದ್ರು, ಕೇಳ್ತಾಯಿದ್ರು. ಇದನ್ನೆಲ್ಲ ನೋಡಿದಾಗ ಬಹುಶಃ ಇಷ್ಟು ಒಳ್ಳೆಯ ಒಂದು ಚಿಕಿತ್ಸೆ ಇಲ್ಲಿ ಇದೆ ಅನ್ನುವಂಥದ್ದು ಕೂಡ ನಾನು ಸ್ವತಃ ಅನುಭವವನ್ನು ನಾನು ಅನುಭವಿಸಿದ್ವಿ ಇವತ್ತು. ಇದಕ್ಕೆ ಇವತ್ತು ಕಿಮ್ಸ್ ಇನ್ನೂ ಬಹಳಷ್ಟು ಬೇಡಿಕೆಗಳಿದೆ. ಇಲ್ಲಿ ಸುಮಾರು 1500 to 2000 ಏನು ಪೇಷಂಟ್ಸ್ OPDಯಲ್ಲಿ ದಿನ ನಾವು ನೋಡ್ತೀವಿ. ಮತ್ತು 200 to 250 ಡೈಲಿ ಅಡ್ಮಿಷನ್ ಇಲ್ಲ ಆಗ್ತದಂತ. ಅದಕ್ಕೆ ಇಂತಹ ಬಹಳ ಈ 2000 OPD ಅಂತಂದರೆ ಇದು ಸಾಮಾನ್ಯ ಅಲ್ಲ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸರೌಂಡಿಂಗ್ ಹೊರಟ್ಟಿ ಸಾಹೇಬ್ ಹೇಳಿದಂಗೆ 7-8 ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಸರೌಂಡಿಂಗ್ ಎಲ್ಲ 7-8 ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಯಾವುದೇ ಆಕ್ಸಿಡೆಂಟ್ ಆಗಲಿ ಏನಾಗಲಿ ಎಲ್ಲರೂ ಕೂಡ ಕಿಮ್ಸ್ನೇ ಡಿಪೆಂಡ್ ಅದಾರ. ಅದಕ್ಕೆ ಇದಕ್ಕೆ ಎಷ್ಟೇ ಬಜೆಟ್ ಆದರೂ, ಎಷ್ಟೇ ಅಪ್ಗ್ರೇಡೇಷನ್ಗೆ ಇನ್ನೂ ಎಷ್ಟು ಸರ್ಕಾರ ನಾವು ಇದಕ್ಕೆಲ್ಲ ಆದ್ಯತೆ ಕೊಟ್ಟರೂ ಕೂಡ ಕಡಿಮೆನೇ. ಇವತ್ತು ಹೊರಟ್ಟಿ ಸಾಹೇಬ್ರು ಹೇಳ್ತಾ ಇದ್ರು, ಇದ್ರ ಬಜೆಟ್ಟು 145 ಇದೆ, ಇನ್ನೂ ಕೂಡ ಜಾಸ್ತಿ ಬಜೆಟ್ ಆಗಬೇಕಂತ. ನನಗೆ ತಿಳಿದಂಗೆ ಈ ಪ್ರಪೋಸಲ್ ಕೂಡ ಸುಮಾರು 300 crores ಪ್ರಪೋಸಲ್ ಕೂಡ ಹೋಗಿದೆ. ಅದಕ್ಕೆ ಇದು ಭಾಳ ಅಂದ್ರೆ ಭಾಳ ಅವಶ್ಯ ಐತಿ. ಇದು 300 ಅಂತಂದ್ರೆ ಏನು ಜಾಸ್ತಿ ಆಗಲಿಲ್ಲ. 300 ಕೂಡ ಈ ಪ್ರಪೋಸಲ್ ಏನಿದೆ ಬಹುಶಃ ಸುಧಾಕರ್ ಸರ್ ಅವರು ಮಾಡ್ತಾರೆ. ಯಾಕಂದರೆ ಈಗಾಗಲೇ ಒಂದು ಸುಸಜ್ಜಿತವಾದಂಥ ಒಂದು ಹಾಸ್ಪಿಟ್ಲ್ ಭಾಳ ಪರ್ಫೆಕ್ಟಾಗಿ ರನ್ ಆಗಬೇಕಾದ್ರೆ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಇರಬೇಕು, ಏನು ನ್ಯೂನ್ಯತೆಗಳಿದ್ರೆ ಯಾವ ರೀತಿ ಸರಿಪಡಿಸ್ಬೇಕನ್ನುವಂಥ ಸಂಪೂರ್ಣವಾದಂಥ ಟೆಕ್ನಿಕಲ್ ಆ ನಾಲೆಜ್ ಅವ್ರಿಗಿದೆ. ಯಾಕಂತಂದ್ರೆ ಅವರೇ ಸ್ವತಃ ಡಾಕ್ಟರ್ ಇದ್ದು ಬಹಳಷ್ಟು ಅದ್ರ ಬಗ್ಗೆ ಅವರಿಗೆ ಜ್ಞಾನ ಕೂಡ ಇದೆ. ಬಹುಶಃ ಅದಕ್ಕೆ ಎಲ್ಲರೂ ಕೂಡ ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಬಹುಶಃ ಅವರ ಒಂದು ಸೂಕ್ತ ವ್ಯಕ್ತಿಗೆ ಕೂಡ ಅದು ಸಿಕ್ಕಿದೆ ಅನ್ನುವಂಥದ್ದು ಕೂಡ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಾವು ಕೂಡ ಎಲ್ಲೋ ಒಂದು ಕಡೆ ಇವರು ಬಂದ ಮೇಲೆ ಕಿಮ್ಸಿಗೂ ಕೂಡ ನಮ್ಮ ಬೇಡಿಕೆ ಇನ್ನೂ ಕೂಡ ಏನೇನಿದ್ವು ಅವೆಲ್ಲ ಕೂಡ ಸರಿ ಆಗ್ತದೆ ಅನ್ನುವಂಥದ್ದು ಕೂಡ ಹಿಂದೆ ನಾವು ಕೂಡ ಬೇಡಿಕೆ ಇಟ್ಟಿದ್ವಿ. ಇದಕ್ಕೊಂದು ಸ್ಪೆಷಲ್ 100 crores ಬಜೆಟ್ ಪ್ರೊವೈಡ್ ಮಾಡಿ ಇದರಲ್ಲಿ ಇನ್ನೂ ಸಾಕಷ್ಟು ಕೆಲವೆಲ್ಲ CT ಸ್ಕ್ಯಾನ್ ಎಲ್ಲ ಈಗೆಲ್ಲ ಇದೆ, ಡಯಾಲಿಸಿಸ್ ಇದೆ, ಇದು ಇದೆ, MRI ಇಲ್ಲ, ಇನ್ನು ಕೆಲವು ಬೇರೆ ಬೇರೆ ಈಗ ಕಾರ್ಡಿಯಾಕಿನ ನಾವು ಈಗ ಇವತ್ತು ಆಗಿದೆ, ಇನಾಗ್ರೇಷನ್ ಆಗಿದೆ. ಪ್ರತಿ ಹಂತದಲ್ಲಿ ನಾವು ಯಾರು ನಮ್ಮ ಕಡೆ ಎಲ್ಲ ಪೇಷಂಟ್ಸ್ ರೆಗ್ಯುಲರ್ ಬರ್ತಿದ್ರು. ಬಹುಶಃ ಇದು ನಾವು ಈ ಟೈಮ್ ಸಂದರ್ಭದಾಗ ಶಿವಳ್ಳಿಯವ್ರನ್ನ, ದಿವಂಗತ ಶಿವಳ್ಳಿಯವ್ರನ್ನ ಕೂಡ ನೆನೆಸ್ಬೇಕು. ಯಾವಾಗೂ ಬೆಳಗ್ಗೆಯಿಂದ ಸಂಜೆ ಮಟ್ಟ ಯಾವಾಗ ಒಂದು 4-5 ಪೇಷಂಟ್ ಡೈಲಿ ಅವರು ಇದ್ದೇ ಇರ್ತಾವೆ. ಸ್ವತಃ ಅವರ ಬರ್ತಾಯಿದ್ರು. ಬಹುಶಃ ಅವರು ಭಾಳ ಹತ್ತಿರದಿಂದ ನೋಡಿದರು. ಅಂದಾಗ ಇಲ್ಲಿ ನಾವು ಯಾವುದೇ ಕಾರ್ಡಿಯಾಕ್ ಸಂಬಂಧಪಟ್ಟಂಗೆ ಏನೇ ಒಂದು ಪೇಷಂಟ್ಗೆ ಬಂತಂದ್ರೆ ಅದು ಆಪ್ರೇಷನ್ ಅಂದ್ರೆ ಸೀದಾ ನಾವು ಬೆಂಗಳೂರಿಗೆ ಕಳಿಸ್ಬೇಕು. ಆ ಒಂದು ಪರಿಸ್ಥಿತಿ ಇತ್ತು. ಇವತ್ತು ನಾವು ಅದು ಫುಲ್ಫಿಲ್ ಆಯಿತು. ಇವತ್ತು ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗ್ತಾ ಇದೆ.
ಅದಕ್ಕೆಲ್ಲ ಇನ್ನೂ ಸ್ಪೆಷಲೈಸೇಷನ್ ಡಾಕ್ಟರ್ಸು ಅದೆಲ್ಲ ಅಪಾಯಿಂಟ್ಮೆಂಟ್ ಏನೇನು ಆಗಬೇಕು ಬಹುಶಃ ಆದಷ್ಟು ಬೇಗ ಆಗ್ತದೆ. ಅದ್ರ ಜೊತೆಗೆ ನಮ್ಮದೊಂದು ಬೇಡಿಕೆನೂ ಇತ್ತು. ಜಾಯ್ದೆ ಅವರು ಭಾಳ ಅತ್ಯುತ್ತಮವಾದಂಥ ಒಂದು ಹಾಸ್ಪಿಟಲ್ ರನ್ ಮಾಡ್ತಾ ಇದ್ದಾರೆ. ಅವರ ಒಂದು ಅಧೀನದಲ್ಲಿ ಈ ಹಾಸ್ಪಿಟಲ್ ರನ್ ಆಗಬೇಕನ್ನುವಂಥ ಬೇಡಿಕೆನೂ ಇತ್ತು, ಅದೆಲ್ಲ ಇತ್ತು. ಯಾಕೋ ಸಾಹೇಬರು ಕೂಡ ಭಾಳಷ್ಟು ಬಾರಿ ಮಾತನಾಡಿದ್ದಾರೆ, ಜಿಲ್ಲಾ ಉಸ್ತುವಾರಿಗಳು ಕೂಡ ನಾನು ಮಾತಾಡಿದ್ದೀನಿ ಅನ್ನೋವಂಥದ್ದು ಕೂಡ ಅವ್ರಿಗೆ ಹೇಳಿದ್ದಾರೆ. ಇವತ್ತು ಅದನ್ನು ಕೂಡ ತಾವು ನಮ್ಮ ಬೇಡಿಕೆ ಇದೆ. ಅವರು ಭಾಳ ಯಶಸ್ವಿಯಾಗಿ ಬೇರೆ ಕಡೆನೇ ಈಗ ಗುಲ್ಬರ್ಗ ಎಲ್ಲ ಕಡೆ ರನ್ ಮಾಡ್ತಾ ಇದ್ದಾರೆ. ಅದು ನಮಗೆ ಇಷ್ಟು ಭಾಳ ಪ್ರಮುಖವಾದಂಥ ಕೇಂದ್ರ ಇರೋದರಿಂದ ಅದನ್ನು ಕೂಡ ತಾವು ಇಲ್ಲಿ ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ. ಬಹುಶಃ ಇವತ್ತೆಲ್ಲ ಇದೇನು ಅಡ್ಮಿನಿಸ್ಟ್ರೇಟಿವ್ ಒಂದು ಬಿಲ್ಡಿಂಗ್ ಆಯಿತು, ಕಾರ್ಡಿಯಾಲಜಿ ಆಸ್ಪತ್ರೆ, ಶವಗಾರ, ಆಮೇಲೆ ಸ್ಕಿಲ್ ಲ್ಯಾಬು, ಜೊತೆಗೆ ರೆಟಿನಾ ಕ್ಲಿನಿಕ್ ಇವೆಲ್ಲವೂ ಕೂಡ ಸುಮಾರು ಯಾವಾಗ 2011ನಲ್ಲೇ ಇದು ಅನುಮೋದನೆ ದೊರೆತಂಥದ್ದು. ಇವತ್ತು ಅದು ಉದ್ಘಾಟನೆ ಆಗ್ತಾ ಇದೆ. ಬಹುಶಃ ಆ ಸಂದರ್ಭದಲ್ಲಿ ಕೂಡ ಪ್ರಥಮ 2011ನಲ್ಲಿ ಏನು 11.6 ಕ್ರೋರ್ಸಿಗೆ ಅದನ್ನು ಆಗಿತ್ತು, ಅದನ್ನು ಮುಂದೆ 2016ರಲ್ಲಿ ಅದು ರಿವೈಸ್ ಆಗಿ 2016ನಲ್ಲಿ 16.9 ಕ್ರೋರ್ಸ್ ಆದಂಥದ್ದು. ಜೊತೆಗೆ ಕಾರ್ಡಿಯಾಲಜಿ ಕೂಡ 3.64 ಇದ್ದಂಥದ್ದು ಅದು ರಿವೈಸ್ ಆಗಿ 6.78. ಈ ರೀತಿ ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಒಂದು ಕಾಲದಲ್ಲಿ ಕೂಡ ಇದನ್ನು ರಿವೈಸ್ ಮಾಡಿ ಅವರು ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಅದು ಶವಗಾರಕ್ಕೂ ಕೂಡ 1.13 ಕ್ರೋರ್ಸ್. ಇವೆಲ್ಲ ಕೂಡ ಇವತ್ತು ಸ್ಕಿಲ್ ಲ್ಯಾಬ್ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಇದೆಲ್ಲ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಅದಕ್ಕೆ ಇನ್ನೂ ಇದಕ್ಕೆ ನಮ್ಮೆಲ್ಲರ ಬೇಡಿಕೆ ಆಗಿದೆ. ಯಾಕಂದ್ರೆ ನಾವು ಇಲ್ಲಿ ಕಿಮ್ಸ್ನಲ್ಲಿ ಸಾಕಷ್ಟು ಬಾರಿ ನಾವು ದಿನ ಬೆಳಗ್ಗೆ ಎದ್ರೆ ಭಾಳ ನಮ್ಮ ನಮ್ಮ ಡೈರೆಕ್ಟ್ರು ಮತ್ತು ಸೂಪ್ರಿಡೆಂಟ್ ಅವ್ರಿಗೆ ಸಾಕಾಗಿರ್ಬೇಕು. ದಿನಕ್ಕೆ ಒಂದು 4-5 ಫೋನ್ ಅಂತೂ ಇದ್ದೇ ಇರ್ತಾವೆ ನಮ್ಮ ಡೈಲಿ. ಅಂದ್ರೆ ಅವ್ರಿಗೇನು ನಾವು ಕೂಡ, ಯಾಕಂದ್ರೆ ಬೇರೆ ನಮಗೆ ಯಾವುದು ಬಡವರಿಗೆ ಬೇರೆ ಇದನ್ನು ಎಲ್ಲಿ ಹೋಗುವಂಥ ವ್ಯವಸ್ಥೆನೇ ಇಲ್ಲ. ಇವತ್ತು ಭಾಳ ಡಿಪೆಂಡೆನ್ಸಿ ಇದೆ ಅದು, ಅದಕ್ಕೆ ಡಿಪೆಂಡೆಂಟ್ ಅದಾರ. ಅದಕ್ಕೆ ಇವತ್ತು ಇದ್ರ ಬಗ್ಗೆ ಹೆಚ್ಚಿನ ಒಂದು ನಮ್ಮೆಲ್ಲ ಬೇಡಿಕೆ ಇದೆ ಅಲ್ಲ. ಇಲ್ಲಿ 1800 ಬೆಡ್ಸ್ ಏನಿದೆ ಅದು 2004 ಬೆಡ್ಸ್ ಆಗಿ ಅಪ್ಗ್ರೇಡೇಷನ್ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಕೂಡ ಏನಿದೆ, ಅದನ್ನು ಕೂಡ ಬಹುಶಃ ಅದು ಕೂಡ ಸರ್ಕಾರಕ್ಕೆ ಅದೊಂದು ಪ್ರಪೋಸಲ್ ಹೋಗಿದೆ. ಅದನ್ನು ಕೂಡ ಆದಷ್ಟು ಬೇಗ ಇವತ್ತೆಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಾಯಿತು, ಜಗದೀಶ್ ಶೆಟ್ಟರ್ ಸಾಹೇಬ್ರಾಯಿತು, ಇವತ್ತು ಬಂದಿದ್ದಾರೆ. ವೈದ್ಯಕೀಯ ನಮ್ಮ ಶಿಕ್ಷಣ ಸಚಿವರು ಕೂಡ ಬಂದಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದರೆ ಅದೇನು ಭಾಳ ಹೊತ್ತು ಟೈಮ್ ಹಿಡಿಯೋಂಗಿಲ್ಲ. ಅದಕ್ಕೆ ಇಮಿಡಿಯೇಟಾಗಿ ಇವೆಲ್ಲವೂ ಕೂಡ ಆಗಬೇಕು ಅನ್ನುವಂಥದ್ದು ಇದು ಭಾಳ ಪ್ರಮುಖವಾದಂಥ ಒಂದು ಬಡವರ ಸಂಜೀವಿನಿ ಅಂತೇಳಿ ನಾವೇನು ಹೇಳ್ತಾ ಇದ್ದೀವಿ. ಅದಕ್ಕೆ ಇದು ಎಲ್ಲರ ಒಂದು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದರ ಒಂದು ಅಭಿವೃದ್ಧಿಯಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲ ಕೂಡ ಮಾಡ್ತೀವಿ ಅನ್ನುವಂಥದ್ದು ಕೂಡ ಹೇಳಿ, ಇವತ್ತು ಏನು ಬಹುದಿನಗಳ ಕನಸು ಇವತ್ತು ಆ ನನಸಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಸಂತೋಷದ ವಿಷಯ ಕೂಡ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೋವಿಡ್ ಸಂದರ್ಭದೊಳಗೆ ನನಗೂ ಆತ್ಮೀಯ ಸ್ಪರ್ಶವನ್ನು ಒದಗಿಸಿತು ಕಿಮ್ಸ್ ಅನ್ನೋ ಮಾತುಗಳನ್ನು ಹಂಚಿಕೊಂಡ್ರು ಮಾನ್ಯ ಶಾಸಕರಾದ ಶ್ರೀ ಅಭಯ ಪ್ರಸಾದ್ ಅವರು. ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಬರಮಾಡಿಕೊಳ್ಳೋಣ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಸಾರ್ವಜನಿಕ ಉದ್ದಿಮೆ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್.